ಬದುಕನ್ನ ಪ್ರಾರಂಭ ಮಾಡುವಾಗ ಎಳ್ಳು ಚೀರಿಗೆ ಬೆಳೀತಕ್ಕಂಥ ಭೂಮಿ ತಾಯಿಗೆ ನಮಿಸುವುದರೊಂದಿಗೆ, ಭೂಮಿ ತಾಯಿಗೆ ಪ್ರಾರ್ಥಿಸುವುದರೊಂದಿಗೆ ತನ್ನ ದೈನಂದಿನ ಬದುಕನ್ನ ಪ್ರಾರಂಭ ಮಾಡ್ತಾಳೆ. ಅಂತಹ ಬದುಕು ನಮ್ಮೆಲ್ಲರದು ಆಗಿರಲಿ ಎನ್ನುವಂತ ಆಶಯವನ್ನ ವ್ಯಕ್ತ ಮಾಡ್ತಾ, ಬಹುತೇಕ ಕನ್ನಡ ನಾಡು ಈರುವರು ಶ್ರೇಷ್ಠ ತತ್ವಪದಗಾರರನ್ನ ಕಂಡಿದೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ತತ್ವಪದಗಾರರಲ್ಲಿ ಅತ್ಯಂತ ಪ್ರಮುಖ ಪಂಕ್ತಿಯಲ್ಲಿ ಬರ್ತಕ್ಕಂಥವರು ಅಂದ್ರೆ ಈ ನಾಡು ಕಂಡ ಅಪರೂಪದ ಸಂತ ಶ್ರೇಷ್ಠ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಅಂತ ಕರಿತೇವೆ. ಹೌದ್ರಿಪ್ಪ. ಹಾಗೇನೆ ಕಲ್ಯಾಣ ಕರ್ನಾಟಕದಲ್ಲಿ ಇಂತಹ ಶ್ರೇಷ್ಠ ತತ್ವಪದಗಾರರಲ್ಲಿ ಪ್ರಮುಖರಾಗಿರುವಂತವರು ಕಡಕೊಳ್ಳದ ಮಡಿವಾಳಪ್ಪನವರು ಅಂತ ಕೇಳ್ತೀವಿ. ಹೌದಾ? ಈ ಈರುವರು ಮಹನೀಯರು ಕನ್ನಡ ನಾಡಿಗೆ ವಿಶಿಷ್ಟವಾಗಿರುವಂತ ತತ್ವಪದಗಳನ್ನು ನೀಡಿ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನ ಮಾಡಿರುವಂತವರಾಗಿದ್ದಾರೆ. ಅಂತಹ ಈ ನಾಡು ಕಂಡ ಅಪರೂಪದ ಸಂತ ಶ್ರೇಷ್ಠ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬರೆದಿರುವಂತ ಒಂದು ಸುಂದರವಾಗಿರುವಂತ ತತ್ವಪದವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಕೇಳೋಣ. ಒಂದು ಸುಂದರವಾಗಿರುವಂತ ತತ್ವಪದ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬರೆದಿರುವಂತದ್ದು ನಮ್ಮ ತಂಡದ ನಾಯಕರಾದ ಪ್ರಕಾಶ್ ಚಂದನ್ ಅವರಿಂದ. ಸಂತರು, ಶರಣರು, ಮಹಾಪುರುಷರು ಈ ಭೂಮಿ ಮೇಲೆ ನಾವೆಲ್ಲ ಬಂದ ನಂತರ ಹೆಂಗ್ ಬಾಳ್ಬೇಕಾಗಿದೆ, ಬದುಕಬೇಕಾಗಿದೆ ಅಂತಕ್ಕಂಥ ವಿಚಾರನ ಈ ಮನುಷ್ಯ ಅಂತಕ್ಕಂಥ ಹುಂಜ ಈ ಭೂಮಿ ಮೇಲೆ ಹೆಂಗ್ ಬದುಕಬೇಕಾಗಿದೆ ಅಂತಕ್ಕಂಥ ವಿಚಾರನ ತಿಳಿಸಿದ್ದಾರೆ. ಅದನ್ನ ಏನಂತ ತಿಳಿಸಿದ್ರು ಅನ್ನೋದನ್ನ ನಾವೆಲ್ಲ ಆಲಿಸೋಣ. ತಾವೆಲ್ಲ ಜೋರಾಗಿರ್ತಕ್ಕಂಥ ಚಪ್ಪಾಳೆಯನ್ನ ಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ. ಹುಂಜ ಬಂದೈತೆ ತಂಗಿ, ಎಲ್ಪ ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ. ಏನ್ ಮಾಡ್ತತಿ? ಕೂಗುತ್ತದವ್ವ ಹೌದು. ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ, ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ. ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ. ಆ ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡಪ್ಪ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ವೇಳೆಯನರಿತು ಕೂಗುವಂತ ಹುಂಜ ಕಾಣವ್ವ. ವೇಳೆಯನರಿತು ಕೂಗುವಂತ ಹುಂಜ ಕಾಣಪ್ಪ. ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡಪ್ಪ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ಮನ ಮುನಿಗಳನ್ನು ಎಚ್ಚರಿಸುವ ಹುಂಜ ಕಾಣವ್ವ. ಮನ ಮುನಿಗಳನ್ನು ಎಚ್ಚರಿಸುವ ಹುಂಜ ಕಾಣವ್ವ. ಆ ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡವ್ವ. ಆ ಹುಂಜ ಬಾಳ ಒಳ್ಳೆದೈತೆ ಸಾಕಿ ನೋಡಪ್ಪ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ನಮ್ಮ ಅಂಗಳದಾಗ ಆಡಿ ಹಾರಿ ಕೂಗುತ್ತದವ್ವ. ನಮ್ಮ ಅಂಗಳದಾಗ ಆಡಿ
ಹಾಡಿ ಹೋಗತದವ್ವ ಶಿಶುನಾಳ ಭೀಷಣ ಹುಂಜಾದು ಯಾವುದು? ನೀನು ಕಾಣವ್ವ ಶಿಶುನಾಳ ಭೀಷಣ ಹುಂಜಾದು ನೀನು ಕಾಣಪ್ಪ ಆ ಹುಂಜ ಬಾಳ ಒಳ್ಳೆಯದೈತೆ ಸಾಕಿ ನೋಡವ್ವ ಆ ಹುಂಜ ಬಾಳ ಒಳ್ಳೆಯದೈತೆ ಸಾಕಿ ನೋಡಪ್ಪ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ ನಮ್ಮ ಅಂಗಳದಾಗ ಹಾಡಿ ಹಾರಿ ಹೋಗತದವ್ವ ನಮ್ಮ ಅಂಗಳದಾಗ ಹಾಡಿ ಹಾರಿ ಹೋಗತದವ್ವ ನಮ್ಮ ಅಂಗಳದಾಗ ಹಾಡಿ ಹಾರಿ ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯನ್ನ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಹೌದ ನಮ್ಮಲ್ಲಿರುವಂತ ಮೌಢ್ಯವನ್ನ ಕಳೆದು ನಮ್ಮ ಬದುಕಿಗೆ ಬೆಳಕನ್ನ ನೀಡುವಂತ ಒಂದು ದಿವ್ಯ ಚೇತನವಾಗಿದೆ. ಹೌದು ಹೌದ್ರಿಪ್ಪ ಅಂತಹ ದಿವ್ಯ ಚೇತನವಾಗಿರುವಂತ ಜ್ಯೋತಿಯನ್ನ ಸಾಂಕೇತಿಕವಾಗಿಟ್ಟುಕೊಂಡು ಒಂದು ಸುಂದರವಾಗಿರುವಂತಹ ನೃತ್ಯ ಪ್ರದರ್ಶನಕ್ಕಾಗಿ ತಮ್ಮ ಎದುರಿಗೆ ಬಂದಿದ್ದೇವೆ. ನೋಡೋಣ ಒಂದು ಸುಂದರವಾಗಿರುವಂತಹ ನೃತ್ಯ ಪ್ರದರ್ಶನ. ಲಿಂಗಾಷ್ಟಕ ಹಾಡಿಗೆ ದೀಪ ನೃತ್ಯ, ದೀಪ ನೃತ್ಯ, ದೀಪ ನೃತ್ಯ. ಹಲೋ ಆಂಗಿಕಂ ಭುವನಂ ಯಶ ವಾಚಿಕಂ ಸರ್ವಮಯಂ ಆಹಾರ್ಯಂ ಚಂದ್ರತಾರಾದಿತಂ ನಮಃ ಸಾತ್ವಿಕಂ ಶಿವಂ 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 ಬ್ರಹ್ಮ ಮುರಾರಿ ಸುರಾಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ಬ್ರಹ್ಮ ಮುರಾರಿ ಸುರಾಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರಾಚಿತಲಿಂಗಂ ಕಾಮದಹರ ಕರುಣಾಕರಲಿಂಗಂ ದೇವ ಮುನಿ ಪ್ರವರಾಚಿತಲಿಂಗಂ ಕಾಮದಹರ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಬ್ರಹ್ಮ ಮುರಾರಿ ಸುರಾಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ಸರ್ವ ಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸರ್ವ ಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿಪಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಬ್ರಹ್ಮ ಮುರಾರಿ
सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं विनाशकलिङ्गं कनक महामणिभूषितलिङ्गं विनाशकलिङ्गं कनक महामणिभूषितलिङ्गं फलिपतिवेष्टित शोभितलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं ब्रह्ममुरारि सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं कुङ्कुमचन्दनलेपितलिङ्गं पङ्कजहार सुशोभितलिङ्गं कुङ्कुमचन्दनलेपितलिङ्गं पङ्कजहार सुशोभितलिङ्गं सञ्चित पाप विनाशकलिङ्गं तत्प्रणमामि सदा शिवलिङ्गं तत्प्रणमामि सदा ब्रह्ममुरारि सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं देवगणार्चित सेवितलिङ्गं भावैर्भक्तिविरेवचलिङ्गं देवगणार्चित सेवितलिङ्गं भावैर्भक्तिविरेवचलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं ब्रह्ममुरारि सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं अष्टदलोपरिवेष्टितलिङ्गं सर्वसमुद्भवकारणलिङ्गं अष्टदलो परिवेशितलिङ्गं सर्वसमुद्भवकारणलिङ्गं अष्टदरिद्रविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं ब्रह्ममुरारि सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गं सुरगुरु सुरवन पूजितलिङ्गं सुरवन पुष्प सदार्चितलिङ्गं सुरगुरु सुरहन पूजितलिङ्गं सुरहन पुष्प सदार्चितलिङ्गं परम परम परमात्मकलिङ्गं तत्प्रणमामि सदा शिवलिङ्गं तत्प्रणमामि सदा ब्रह्ममुरारि सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गम् लिङ्गष्टकं इदं पुण्यं यपटे शिवसन्निधौ शिवलोकमहामृति त्रिवेण सह मोदति ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರದರ್ಶನ ನೀಡಿ ಕನ್ನಡ ನಾಡಿನ ಸಮಸ್ತ ಜನಕೋಟಿಯ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಕಲಾವಿದರಾಗಿರುವಂತಹ ಶೆಟ್ಟಪ್ಪ ಅವರು ನಮ್ಮ ತಂಡದ ಸಹ ಕಲಾವಿದರಾಗಿದ್ದು ಅವರ ಒಂದು ಸುಂದರವಾಗಿರುವಂತಹ ಗೀತೆಯನ್ನು ಕೇಳುವುದಕ್ಕೆ ತಮಗೆ ಅವಕಾಶವಿದೆ. ಆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡಿರುವಂತಹ ಆ ಸಂದರ್ಭದೊಳಗ ಯಾವ ಗೀತೆಯನ್ನು ಹಾಡಿದ್ರು ಆ ಒಂದು ಸುಂದರವಾಗಿರುವಂತಹ ಜನಪದ ಗೀತೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಕೇಳೋಣ ಒಂದು ಸುಂದರವಾಗಿರುವಂತಹ ಜನಪದ ಗೀತೆ ನಮ್ಮ ತಂಡದ ಕಲಾವಿದರಾಗಿರುವಂತಹ ಶೆಟ್ಟಪ್ಪ ಅವರಿಂದ. ನೋಡಿರಾ
ಎಲ್ಲರೂ ನೋಡ್ಯಾರ ನೆನಪಾಗೋಲ್ಲ ಇಷ್ಟ ಅವ್ರಿಗೆ. ಇವರ ಅಂತ ನೆನಪಾಗೋದು. ಅಲ್ಲೇ ಪ್ಯಾಂಟ್ ಶರ್ಟು ಆಮೇಲೆ ಜಾಕೆಟ್ ಹಾಕ್ಯಾರ, ಇಲ್ಲೇ ಒಲ್ಲಿ ಉಟ್ಕೊಂಡಾರ, ಹಂಗಾಗಿ ಗೊತ್ತಾಗೋಲ್ರು. ಕಲರ್ಸ್ ಕನ್ನಡದೊಳಗ ಭಾಗವಹಿಸಿರ್ತಕ್ಕಂಥ ಶೆಟ್ಟಪ್ಪ ಇವರಿಂದ ಗೌರಿ ಅಂದ್ರ ದೇವಲೋಕದಿಂದ ಭೂಲೋಕಕ್ಕೆ ಬಂದಾಗ ಆ ಗೌರಿ ಯಾರನ್ನ ಮದುವೆ ಆಗ್ಬೇಕಂತ ಆ ತಾಯಿ ಕೇಳಿದಾಗ ಆಕೆ ಯಾವ ತರನಾಗಿ ಉತ್ತರಗಳನ್ನ ಹೇಳ್ತಾಗ ಅನ್ನೋದ್ರ ಕುರಿತಾಗಿ ಒಂದು ಜನಪದ ಗೀತೆಯನ್ನು ಕೇಳೋಣ. ತಾವೆಲ್ಲ ಜೋರಾಗಿರ್ತಕ್ಕಂಥ ಚಪ್ಪಾಳೆಯನ್ನ ಕೊಡ್ಬೇಕು. ಆಹಾ ಹೇ ಗೌರ ಹೇ ಗೌರ ಭೂಲೋಕಕ್ಕೆ ಬಂದಲ್ಲೇ ಯಾರು ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ ಹೇಳು, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಕುರುಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಕುರುಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಕುರುಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಕುರುಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಕುರುಬರ ಮನೆಯ ಕುರಿಯನ್ನ ನಾ ಕಾಯಲಾರೆ. ಹೌದು ಕುರುಬರ ಮನೆಯ ಕುರಿಯನ್ನ ನಾ ಕಾಯಲಾರೆ. ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಕುಂಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಕುಂಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಕುಂಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಕುಂಬರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಕುಂಬರ ಮನೆಯ ಕುಡಿಕೆಯ ನಾ ಮಾಡಲಾರೆ. ಓ ಕುಂಬರ ಮನೆಯ ಕುಡಿಕೆಯ ನಾ ಮಾಡಲಾರೆ. ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಅಗಸರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಅಗಸರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಅಗಸರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಅಗಸರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ. ಅಗಸರ ಮನೆಯ ಬಟ್ಟೆಯ ನಾ ತೊಳೆಯಲಾರೆ. ಹೌದು ಅಗಸರ ಮನೆಯ ಬಟ್ಟೆಯ ನಾ ತೊಳೆಯಲಾರೆ. ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಮಾಡಲೇ ನಿನ್ನ, ಯಾರಿಗೆ ಲಗ್ನ ಮಾಡಲೇ ನಿನ್ನ. ಸುನಗರ ಮನೆಗೆ ಕೊಡಲೇನೆ ಶ್ರೀ ಗೌರ ನಿನ್ನ, ಸುನಗರ ಮನೆಗೆ ಕೊಡಲೇನೆ
ಯಾರಿಗೆ ಲಗ್ನಾನ ಮಾಡಲಿ ನಿನ್ನ ಪರಶಿವನಿಗೆ ಕೊಡಲೇನೆ ಶ್ರೀ ಗೌರ 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 ನಿನ್ನ ಆದರೂ ಆಗಲಿ ಪರಶಿವನು ನನ್ನ ಆದರೂ ಆಗಲಿ ಪರಶಿವನು ನನ್ನ ಭೂಲೋಕಕ್ಕೆ 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 ಬಂದಲ್ಲೇ ಶ್ರೀ ಗೌರ ನೀನು. ಯಾರಿಗೆ ಲಗ್ನ ಆತ್ಮೀಯ ಬಂಧುಗಳೇ, ಯೋಚನೆ ಮಾಡಬೇಕಾಗಿದೆ. ಕಾಲ ಕೆಟ್ಟೈತು ಅಥವಾ ನಾವು ಕೆಟ್ಟೇವೆ ಅನ್ನೋದನ್ನ ಒಂದು ಸುಂದರವಾಗಿರುವಂತ ಜನಪದ ಗೀತೆಯಲ್ಲಿ ನಾವು ತಮ್ಮೊಂದಿಗೆ ಹಂಚಿಕೊಳ್ತೇವೆ. ಕಾಲ ಕೆಟ್ಟೈತೆ ಅಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಅನ್ನುವಂತ ಒಂದು ಸುಂದರವಾಗಿರುವಂತ ಜನಪದ ಗೀತೆ ನಮ್ಮ ತಂಡದ ಹಿರಿಯ ಕಲಾವಿದರಾಗಿರುವಂತ ಚೆನ್ನಪ್ಪ ಮತ್ತು ಸಂಗಡಿಗರಿಂದ. ದರ್ಶನ ಆಗುದಿಲ್ಲ. ಯಾರ್ ಗಟ್ಟ ಕುಂದಿರ್ತೀರಿ ನಿಮ್ಗೆ ಎಲ್ಲಮ್ಮ ತಾಯಿ ದರ್ಶನ ಆಗತ್ತ. ಇಲ್ಲಪ್ಪ ಅಂತಂದ್ರೆ ನೋಡಿಲ್ಲ, ಅಲ್ಲಿ ಹೋಗಿ ಬಂದ್ರು ಸಹಿತ ವೇಸ್ಟ್ ಆಗತ್ತ. ಅದಕ್ಕೆ ನಾ ಗಟ್ಟಿಗೆ ಯಾರು ಕುಂದಿರ್ತೀರಿ ಅವ್ರಿಗೆ ಎಲ್ಲಮ್ಮ ತಾಯಿ ದರ್ಶನ ಆಗತ್ತೆ. ಈಗ ಜನಪದ ಗೀತೆ ಆಡ್ರಿ. ಏ ಕಾಲ ಕೆಟ್ಟೈತಂತ ನೀವು ಹೌದು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲವ್ವ ನಿಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲವ್ವ ನಿಮ್ಮ ತಲೆ ಕೆಟ್ಟೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ದುಡಿಯಲಾಕ ದುಡಿಮೆ ಇಲ್ಲ, ಕಿಸೆದಾಗ ರೊಕ್ಕ ಇಲ್ಲ, ದಿನ ಬಳಸುವ ವಸ್ತು ಈಗ ದುಬಾರಿ ಆಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ದುಡಿಯಲಾಕ ದುಡಿಮೆ ಇಲ್ಲ, ಕಿಸೆದಾಗ ರೊಕ್ಕ ಇಲ್ಲ, ದಿನ ಬಳಸುವ ವಸ್ತು ಈಗ ದುಬಾರಿ ಆಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಪುಂಡಿ ಪಲ್ಯ ತಂಗುಡ್ ರೊಟ್ಟಿ ತಿನ್ನುವಾಗ ಚಲೋ ಇತ್ತು, ಅನ್ನ ಉಂಡ ಶುಗರ್ ಬಿಪಿ ಹೆಚ್ಚಾಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಪುಂಡಿ ಪಲ್ಯ ತಂಗುಡ್ ರೊಟ್ಟಿ ತಿನ್ನುವಾಗ ಚಲೋ ಇತ್ತು, ಅನ್ನ ಉಂಡ ಶುಗರ್ ಬಿಪಿ ಹೆಚ್ಚಾಗೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಸಣ್ಣ ಸಣ್ಣ ಹುಡುಗರು ಎಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ, ಬೆಣ್ಣೆ ತಿನ್ನ ಅಂದ್ರ ಇವಕ್ಕ ವಾಂತಿ ಬರ್ತೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಸಣ್ಣ ಸಣ್ಣ ಹುಡುಗರು ಎಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ, ಹಾಲು ಮೊಸರು ಅಂದ್ರ ಇವಕ್ಕ ವಾಂತಿ ಬರ್ತೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲವ್ವ ನಿಮ್ಮ ತಲೆ ಕೆಟ್ಟೈತಿ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಯಾರ ಬಿಟ್ಟಿರಪ್ಪ, ಯಾಕ್ರೆ ತಿಂತೀರೇನೋ ಯಾಕ ಹೊಟ್ಟಿ ಬಂದೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಯಾರ ಬಿಟ್ಟಿರಪ್ಪ, ಯಾಕ್ರೆ ತಿಂತೀರೇನೋ ಬಾಳ ಹೊಟ್ಟಿ ಬಂದೈತಿ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ,
ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಈಗಿನ ಹುಡುಗರೆಲ್ಲ ತುರ್ಬಾ ಜುಟ್ಲ ಹಾಕತಾರ ಹೂವ ಇಡೋದೊಂದ ಈಗ ಬಾಕಿ ಉಳ್ದೈತಿ ಕಾಲ್ ಕೆಟ್ಟೈತೆ ಅಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಈಗಿನ ಹುಡುಗರೆಲ್ಲ ತುರ್ಬಾ ಜುಟ್ಲ ಹಾಕತಾರ ಹೂವ ಇಡೋದೊಂದ ಈಗ ಬಾಕಿ ಉಳ್ದೈತಿ ಕಾಲ್ ಕೆಟ್ಟೈತೆ ಅಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲವ್ವ ನಮ್ಮ ತೇಲಿ ಕೆಟ್ಟೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕೈಯ ಕೊಟ್ಟ ಬಳಿ ಇಲ್ಲ ಹಣಿ ಮ್ಯಾಲ ಕುಂಕುಮಿಲ್ಲ ಹರ್ಕ ಬರ್ಕ ಅರ್ಬಿ ತೋಡೋ ಪ್ಯಾಶನ್ ಬಂದೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕೈಯ ಕೊಟ್ಟ ಬಳಿ ಇಲ್ಲ ಹಣ್ಣಿ ಮ್ಯಾಲ ಕುಂಕುಮಿಲ್ಲ ಹರ್ಕ ಬರ್ಕ ಅರ್ಬಿ ತೋಡೋ ಪ್ಯಾಶನ್ ಬಂದೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಈಗಿನ ರಾಜಕೀಯ ನೋಡಿದಂತ ಮಾಜಿ ಮಂದಿ ಚಾದಂಗಡಿ ಮುಂದ ನಿಂತ ನಗೋಂಗಾಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಈಗಿನ ರಾಜಕೀಯ ನೋಡಿದಂತ ಮಾಜಿ ಮಂದಿ ಚಾದಂಗಡಿ ಮುಂದ ನಿಂತ ನಗೋಂಗಾಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕಂಡವರ ಚಂಡ ಮುರಿದು ಎಂಡ ಕಂಡ ಊಟ ಮಾಡಿ ಗುಂಡಗಿರಿ ಮಾಡು ಮಂದಿ ಬಾಳ ಆಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕಂಡವರ ಚಂಡ ಮುರಿದು ಎಂಡ ಕಂಡ ಊಟ ಮಾಡಿ ಗುಂಡಗಿರಿ ಮಾಡು ಮಂದಿ ಬಾಳ ಆಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತೇಲಿ ಕೆಟ್ಟೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ದೊಡ್ಡ ದೊಡ್ಡ ಮಟ್ಟದವರು ರಾಜಕೀಯ ಬೆನ್ನ ಹತ್ಯಾರಪ್ಪ ನ್ಯಾಯ ನೀತಿ ಧರ್ಮ ಈಗ ಎಲ್ಲಿ ಉಳ್ದೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ದೊಡ್ಡ ದೊಡ್ಡ ಮಟ್ಟದವರು ರಾಜಕೀಯ ಬೆನ್ನ ಹತ್ಯಾರಪ್ಪ ನ್ಯಾಯ ನೀತಿ ಧರ್ಮ ಈಗ ಎಲ್ಲಿ ಉಳ್ದೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಇಲ್ಲಿಗೆ ಸಂದ ಮುಗಿಸುದೈತಿ ಮುಂದಿನ ಸಂದಿನೊಳಗ ಚಂದ ಐತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತೇಲಿ ಕೆಟ್ಟೈತಿ ಹಲೋ ಆ ಒಣಕಿನ ಮೊದ್ಲೇಕೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ನಮ್ಮ ತಾಯಂದ್ರ ಅಮ್ಮಾರದಾರ ಅವ್ರು ಇನ್ನೂ ಕೊಟ್ಟಿದ್ದಾರೆ ಇಲ್ಲದಾಳ ಅಮ್ಮ ಅವನ್ನ ನೋಡಿಲೆ ಜೋಳ ಕೊಡ್ತಿದ್ರು ಗೋಧಿ ಕೊಡ್ತಿದ್ರು ರಾಗಿ ಕೊಡ್ತಿದ್ರು ಈಗ ಅದು ಬರೇ ಲಗ್ನದಾಗ ಬಿಟ್ರೆ ಮಣಿ ಪೂಜೆ ಒಳಗ ಪೂಜೆಗೆ ಬಿಟ್ರೆ ಮತ್ತೆ ಎದ್ ಕೂಡ ಉಪಯೋಗ ಮಾಡೋದಿಲ್ಲ ಹೌದಾ ಅವಾಗೂ ಸಹಿತ ಕುಟ್ಕೊಂತ ಎಷ್ಟು ಚಂದ ಹಾಡು ಆಡ್ತಿದ್ರಪ್ಪ ಅಂತಂದ್ರೆ ಹೆಂಗ ನವನಿಯ ಕುಟ್ಟಿ ಕುಟ್ಟಿ ನೋಯ್ತಾವ ಎರಡು ರಾಟಿ ನವನಿಯ ಕುಟ್ಟಿ ಕುಟ್ಟಿ ನೋಯ್ತಾವ ಎರಡು ರಾಟಿ ಬೆಳವಲ ನಾಡಿಗೆ ನನ್ಯಾಗ ಕೊಟ್ಟಿ ಬೆಳವಲ ನಾಡಿಗೆ ನನ್ಯಾಗ ಕೊಟ್ಟಿ ನವನಿಯ ಕುಟ್ಟಿ ಕುಟ್ಟಿ ನೋಯ್ತಾವ ಎರಡು ರಾಟಿ ನವನಿಯ ಕುಟ್ಟಿ ಕುಟ್ಟಿ ನೋಯ್ತಾವ ಎರಡು ರಾಟಿ ಬೆಳವಲ ನಾಡಿಗೆ ನನ್ಯಾಗ ಕೊಟ್ಟಿ ಬೆಳವಲ ನಾಡಿಗೆ ನನ್ಯಾಗ ಕೊಟ್ಟಿ ಹಿಂಗ ಬೆಳೆ ಬೆಳ್ತಾರ ನಮ್ಮ ಅಮ್ಮಾರ ಏನದಾರಲ್ಲ ಕುಟ್ಟುಗೊಂತನ ಹಾಡು ಹಾಡ್ತಿದ್ರು ಹೌದ ಹೌದ್ರಿಪ್ಪ ಅಷ್ಟೇ ಅಲ್ರಿಪ್ಪ ಕೇಳ್ರಿ ಇಲ್ಲಿ ಎಲ್ಲ ಒಳಕಲ್ಲು ಒಣಕಿಕಲ್ಲು ಎಲ್ಲ ಮೂಲಿ ಸೇರ್ಬಿಟ್ಟಾವ ಎಲ್ಲ ಇವೆಲ್ಲ ಮೂಲಿ ಸೇರ್ಬಿಟ್ಟವ್ರಿ ಆಮೇಲೆ ನಮ್ಮ ಹಬ್ಬ ಹರಿದಿನ ಯಾವ್ದು ಅನ್ನೋದನ್ನ ಗೊತ್ತಿಲ್ಲಂಗ ಆಗ್ಬಿಟ್ಟೈತ್ರಿ ಇವ್ರಿಗೆ ನೋಡ್ರಿಪ್ಪ ನಮ್ಮ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತೇವ್ರಿ ಜನವರಿ 1ಕ್ಕ ಈಗ ಮುಂದೆ ಬರೋ ಜನವರಿ 1ಕ್ಕೆ ಹೌದಿಲ್ರಿ ಹೌದಾ ಇನ್ನೊಂದು 10 ದಿನ ಯಾಕ್ರಿ ಜನವರಿ 1ಕ್ಕೆ ಹೌದಿಲ್ರಿ ನಮ್ಮ ಹೊಸ ವರ್ಷ ಯಾವಾಗ್ರಿ ಜನವರಿ 1ಕ್ಕ ಯುಗಾದಿ ನೋಡ್ರಿ ಅಲ್ಲ ಹೌದಿಲ್ರಿ ಏನಾರ ನೋಡ್ ಅವ್ರು ಹೆಂಗ್ ಕೈ ಮಾಡಿ ಹೇಳ್ತಾರ ಯುಗಾದಿ ಹಬ್ಬ ನಮ್ಮ
ಹೊಸ ವರ್ಷ ಯುಗಾದಿ ಹಬ್ಬ ಬಂತಪ್ಪ ಅಂತಂದ್ರೆ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆಯರಾಗಿರೋಣ ಅಂತೀವಿ. ಮತ್ತೆ ನೋಡ್ರಿ ನಮ್ಮ ದೇಶದೊಳಗ 15 ದಿನಕ್ಕೊಂದು ಹುಣಿವಿ, 15 ದಿನಕ್ಕೊಂದು ಅಮಾವಾಸ್ಯೆ ಬರ್ತೈತ್ರಿ. ಇದು ಯಾವ ದೇಶದೊಳಗೂ ಆಚರಣೆ ಮಾಡುದಿಲ್ರಿ. ಹೊಳ್ಳಿ ಯುಗಾದಿ ಹೋದ ತಕ್ಷಣ ಬಸವ ಜಯಂತಿ ಬರುತ್ತೆ. ಬಸವ ಜಯಂತಿ ಬಂತಪ್ಪ ಅಂತಂದಾಗ ಎತ್ತುಗಳ ಮೆರವಣಿಗೆ ಮಾಡ್ತೀವಿ. ಹೌದ ಎತ್ತಂದ್ರೆ ನೋಡ್ರಿ ಇದು ರೈತನ ಒಬ್ಬ ಮಿತ್ರ ಅಂತೀವಿ. ಆ ಬಸವಣ್ಣನ ಮ್ಯಾಗು ಸಹಿತ ಎಂತ ಚಂದ ಹಾಡಾಡ್ಯಾರ ಅಂತಂದ್ರೆ, ಹೆಂಗ ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ್ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ್ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಪಾದದ ಕೆಳಗ, ಬಸವಣ್ಣ ನಿನ್ನ ಪಾದದ ಕೆಳಗ ಪಾತಾಳ ಗಂಗೆಯೊಂದೈದಾಳು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಮಣಕಾಲ ಒಳಗ ಮಾಲಿಂಗ ದೇವರು ಐದಾನು. ಬಸವಣ್ಣ ನಿನ್ನ ಮಣಕಾಲ ಮ್ಯಾಲ ಮಾಲಿಂಗ ದೇವರು ಐದಾಳು. ಬಸವಣ್ಣ ನಿನ್ನ ಮೂಗಿನ ಒಳಗ, ಬಸವಣ್ಣ ನಿನ್ನ ಮೂಗಿನ ಒಳಗ ಮುಕ್ಕಣ್ಣ ದೇವರು ಐದಾನು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಗಲ ಮ್ಯಾಲ ಮರ ಹುಟ್ಟಿ ಮರ ಒಂದು ಬೆಳಿತಲ್ಲು. ಬಸವಣ್ಣ ನಿನ್ನ ಹೆಗಲ ಮ್ಯಾಲ ಮರ ಹುಟ್ಟಿ ಮರ ಒಂದು ಬೆಳಿತಲ್ಲೋ. ಬಸವಣ್ಣ ನಿನ್ನ ಇನಿಯ ಮ್ಯಾಲ, ಬಸವಣ್ಣ ನಿನ್ನ ಇನಿಯ ಮ್ಯಾಲ ಗಿನಿರಾಮ ಬಂದೈದಾನು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಬಾಲದ ಮ್ಯಾಲ ಬಾಲ ಲಂಕೆಯ ಹನುಮಾನು. ಬಸವಣ್ಣ ನಿನ್ನ ಬಾಲದ ಮ್ಯಾಲ ಬಾಲ ಲಂಕೆಯ ಹನುಮಾನು. ಬಸವಣ್ಣ ನಿನ್ನ ದುಬ್ಬದ ಮ್ಯಾಲ, ಬಸವಣ್ಣ ನಿನ್ನ ದುಬ್ಬದ ಮ್ಯಾಲ ಶಿವನ ಪಾರ್ವತಿಯ ಗದ್ದುಗೆಯೋ. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಬಸವಣ್ಣ ನಿನ್ನ ಹೆಸರಿನ ಮ್ಯಾಲ ಪುಣ್ಯ ಕೋಟಿಗಳು ಐದಾವು. ಹಿಂಗ ಬಸವಣ್ಣ ನಮ್ಮನ್ನ ಇದ್ರು ಸಲ್ವೇನ ಸತ್ರುನು ಸಲ್ವೇನ. ಹೌದಿಲ್ರಿಪ್ಪ? ಹೌದು ಬಸವಣ್ಣ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಯಾರಿಗೂ ಏನು ಕೆಲಸ ಮಾಡಕ್ ಹಾಕಿದ್ದಿಲ್ರಿ. ಹೌದ್ರಿಪ್ಪ. ಈ ಬಸವ ಜಯಂತಿ ಆದ ತಕ್ಷಣ ಮಣ್ಣೆತ್ತಿನ ಮಾಸಿ ಬರ್ತಾವಾಗ ಮಣ್ಣಿನ ಎತ್ತು ಮಾಡಿಕಸ ಮಣ್ಣನ್ನ ಪೂಜೆ ಮಾಡ್ತೀವಿ. ಇದಾದ ತಕ್ಷಣ ಮುಂದೆ ನಾಗರ ಪಂಚಮಿ ಬರುತ್ತ್ರಿ. ಪಂಚಮಿ ಬಂತಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ಇಲ್ಲದ ಸಂತೋಷ ರೀ. ಹೌದಿಲ್ರಿ ಅಮ್ಮಾರ? ಗಂಡನ ಮನೆಯೊಳಗೆ ಏನಿಲ್ಲ ಶ್ರೀಮಂತಿಕೆ ಇದ್ರು ಮನೆಗೆ ಹೋಗ್ಬೇಕನ್ನುವಂತ ಆಸೆ ಬಾಡ್ರಿ. ಹೌದ್ರಿಪ್ಪ ತವ್ರ ಮನಿ ನೋಡ್ಬೇಕು ಅನ್ನೋದು ಅವ್ರಿಗೆ. ಅವಾಗೂ ಸಹಿತ ಎಂತ ಚಂದ ಹಾಡಾಡ್ತಾರ ಅಂತ ಜೋಕಾಲಿ ಆಡ್ಕೊಂತಾರ್ರಿ. ಹೆಂಗ ಪಂಚಮಿ ಬಂತವ ಸನಿಯಾಗ ನಮ್ಮನ್ನ ಬರಲಿಲ್ಲ ಕರಿಯಾಗ. ಪಂಚಮಿ ಬಂತವ ಸನಿಯಾಗ ನಮ್ಮನ್ನ ಬರಲಿಲ್ಲ ಕರಿಯಾಗ. ಅವರೇ ನವ್ವ ಸಾವುಕಾರು ನಾವೇ ನವ್ವ ಬಾಡೋರು ಅವರೇ ನವ್ವ ಸಾವುಕಾರು ನಾವೇ ನವ್ವ. ಬಾಡೋರು. ನೋಡ್ರಿ ಗಂಡನ ಮನೆಗಳ ತಾಯಿಗೆ ಎಷ್ಟೆಲ್ಲ ಶ್ರೀಮಂತಿಕೆ ಇದ್ರು ತವ್ರ ಮನಿ ಎಷ್ಟು ಬಡತನಿದ್ರು ಸಹಿತ ಅವರ ಶ್ರೀಮಂತರ ಅಂತ ಹೇಳ್ಕೊಳ್ಳುವಂತ ಜೀವ ಯಾವ್ದಾರ ಇತ್ತಪ್ಪ ಅಂದ್ರೆ ಅದು ನಮ್ಮ ಹೆಣ್ಮಕ್ಳ ಜೀವ. ಹೌದು. ತವ್ರ ಮನಿಗೆ ಹೋದ್ರೆ ಒಂದ್ ಸೀರೆ ಬರ್ತೈತೆ ಅಂತ ಅವ್ರದ್ದು ಐಡಿಯಾ ಇದೆ. ಇಲ್ಲ ಆದ್ರೂ ಸಹಿತ ತವ್ರ ಮನಿ ಬಗ್ಗೆ ಕಳಕಳಿ ಇರ್ಬೇಕಂದ್ರೆ ಹೆಣ್ಮಕ್ಳಿಗೆನ. ಹೌದಾ? ಇದಾದ ತಕ್ಷಣ ಮುಂದೆ ನೋಡ್ರಿ ಗೌರಿ ಹುಣಿ ಬರುತ್ತೆ, ಸಿಗಿ ಹುಣಿ ಬರುತ್ತೆ, ಹಂಗ ಬನ್ನಿ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತೆ. ಇವೆಲ್ಲ ಹಬ್ಬ ನೋಡ್ರಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆನೆ ಜಾಸ್ತಿ ಅದ. ಹೌದ್ರಿಪ್ಪ ಉಷ್ಟು ಹಬ್ಬ ಹೆಣ್ಣು ಮಕ್ಕಳು ಅದಾವ. ಅದ್ರಾಗ ನೋಡ್ರಿ ಬೇಕಾರೆ ಗಂಡು ಮಕ್ಕಳಿಗೆ ಯಾವ ಹಬ್ಬ ಅದಾವ್ರಿ ಅನ್ನಾರ? ಯಾವ್ದೈತ್ರಿ? ಹೋಳಿಗೆನೂ ಐತ್ರಿ. ಅದೊಂದ್ ದ್ಯಾಸ್ ಇಟ್ರು ನಮ್ಮ ಯಾಕಂದ್ರೆ ಇರ್ದೊಂದ್ ಹಬ್ಬ ಹಿಂಗಾಗಿ ನೆನಪಿಟ್ಕೋಬೇಕಾಗತ್ರಿ. ವರ್ಷಾನುಗಟ್ಲೆ ಹೆಣ್ಮಕ್ಳಿಗೆ ನೋಡಿಲಿ ಕಿಸೆದನ್ನ ತೆಗೆದು ಕೊಡಿಸಿ, ಬಂಗಾರ ಕೊಡಿಸಿ, ಬೆಳ್ಳಿ ಕೊಡಿಸಿ, ಅರಿವಿ ಕೊಡಿಸಿ, ಹಂಚಡಿ ಕೊಡಿಸಿ, ಎಲ್ಲ ಕೊಡಿಸಿ ಒಂದ್ ಲ್ಯಾವಿ ಗಂಟಿನಿಂದ ಒಂದು ಹರಕಂಗಿ ಹಾಕೊಂಡ್ ಒಂದ್ ಅರ್ಧ ಚಾಯ್ಸ್ ಕುಡುದ ನಿಂತ ಅಗಸ್ಯಾಗ ನಿಂತ ಲಾಪ್ 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 ಅದು ಗಂಡು ಮಕ್ಕಳ ಹಬ್ಬ. ಕ್ಯಾಕಿ ಹೊಡ್ಕೊಂತಾನೆ ನೋಡಿಲಿ. ಹಾಗೂ ಹೋಳಿನಾಗು ಹಾಡಾಡ್ತಾರೆ. ಹೆಂಗ್ ಗೊತ್ತನ್ರಿ?
ಹೋಳಿ ಹುಣ್ಣಿಮೆ ಪದಕ ತಾಳಿಲ್ಲ ತಾಂತಿಲ್ಲೋ ಕಾಗದದ ಮ್ಯಾಲ ಬರದಿಲ್ಲೋ ಕಾಗದದ ಮ್ಯಾಲ ಬರದಿಲ್ಲೋ ನನ್ನ ಗೆಳೆಯ ಓದಬಲ್ಲವಗ ತಿಳಿದಿಲ್ಲೋ ಹಿಂದ ನಮ್ಮ ಕಾಮಣ್ಣ ಒಂದನ್ನ ಮಾಡಿದನೋ ಹೌದೇನಪ್ಪ ಹಿಂದ ನಮ್ಮ ಕಾಮಣ್ಣ ಒಂದನ್ನ ಮಾಡಿದನೋ ಏನ್ ಮಾಡಿದಪ್ಪ ಅಂದರ್ ಹಾಕಿ ಮದವಿಯನ ಅಂದರ್ ಹಾಕಿ ಮದವಿಯ ಮಾಡಿದ ಕಾಮ ಇನ್ನೊಂದು ಗಳಿಗೆ ಉಳಿಲಿಲ್ಲೋ ಕಾಮಣ್ಣನ ತಾಯಿ ಏನಂತ ಹೇಳ್ಯಾಳೋ ಕಾಮಣ್ಣನ ತಾಯಿ ಏನಂತ ಹೇಳ್ಯಾಳೋ ಬಾನನ ಮಗನ ಪರದೇಸಿ ಬಾನನ್ನ ಮಗನ ಪರದೇಸಿ ಕಾಮ ಬೆಂಕಿ ನಿನ ಬೆನ್ನ ಬಿಡಲಿಲ್ಲೋ ಸಣ್ಣವಾಗ ಸಣ್ಣ ಕೊಂಡೆ ದೊಡ್ಡವಾಗ ದೊಡ್ಡ ಕೊಂಡೆ ಹೌದು ಹೆಣ್ಣೊಬ್ಬಗ ಕೊಂಡೆ ಮೊದಲೆಲ್ಲೋ ಹೆಣ್ಣೊಬ್ಬಗ ಕೊಂಡೆ ಮೊದಲೆಲ್ಲೋ ನನ್ನ ಗೆಳೆಯ ಒಡದೇಳ ಇದರ ಅರ್ಥ ಮೊದಲನೇನ ಸೂಜಿಗೆ ಸಣ್ಣ ಕುಂಡಿ ಡಬ್ಬಣಕ ದೊಡ್ಡ ಕೊಂಡಿ ಕದರಿಗೆ ಮೊದಲ ಕುಂಡಿಲ್ಲೋ ಕದರಿಗೆ ಮೊದಲ ಕುಂಡಿಲ್ಲ ನನ್ನ ಗೆಳೆಯ ಒಡದ ಹೇಳೇಣ ಇದರ ಅರ್ಥ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಬೇಣ ಪಡೆದಾಗ ಕೆಲಸ ಏ ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗ ರಾವಣ ಸೋತ ರಣದಾಗ ರಣ ಗೆಳೆಯ ಪಾಂಡವರು ಸೋತ್ರು ಪಗಡ್ಯಾಗ ಒಂದ್ ಅರ್ಧ ಚಾಯ್ಸ್ ಕೊಡು ಹೋಗೇನ್ ಬೈ ಹೇ ಹೇ ನೋಡಿಲ್ಲ ಹಿಂಗ ನಮ್ಮ ಹಬ್ಬಗಳು ಹರಿದಿನಗಳು ಹಾಕವ್ರಿ ಹೌದಾ ಹಿಂಗ ಮತ್ತೆ ಯಾವ ದೇಶದಾಗ ಇಲ್ರಿ ಮತ್ತ ನಮ್ಮಷ್ಟು ಸುಖಿ ಪುರುಷರು ಯಾರು ಅಲ್ಲ ಹಂಗಾಗಿ ತಾವೆಲ್ಲ ಜೋರಾಗಿರ್ತಕ್ಕಂಥ ಚಪ್ಪಾಳೆ ಕೊಡ್ಬೇಕು ಈಗ ನಮ್ಮ ಒಡಿಕೆ ನೃತ್ಯ ಕಲಾವಿದರು ತಲೆ ಮೇಲೆ ಒಡಿಕೆಯನ್ನು ಹೊತ್ತು ನೃತ್ಯವನ್ನು ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಕಲಾವಿದರ ಆ
ಜಾಕ್ಸೋ, ಜಾಕ್ಸೋ. ಹೌದಾ ಹುಲಿಯ ಜೋರ ಬರಲಿ. ಆತ್ಮೀಯ ಬಂಧುಗಳೇ, ಮೇಲೆ ಮಾರುದ್ದದ ಒಣಕೆಯನ್ನು ಇಟ್ಟುಕೊಂಡು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿರುವಂತ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಆಗ್ಲೇ ತಾಯಿಂದಿರ ಸಂಖ್ಯೆ ಬಹಳ ಇತ್ತು. ಒಂದಲ್ಲ 100 ಬಾರಿ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಮಾತು. ಹೌದು ಹೌದ್ರಿಪ್ಪ. ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಣು ಮಗಳು ಮದುವೆ ವಯಸ್ಸಿಗೆ ಬಂದಿರ್ತಾಳೆ. ತಂದೆ ತಾಯಿಗಳಾಗಿರ್ತಕ್ಕಂಥವರು ಹಲೋ, ನಾವೆಲ್ಲ ವಿಚಾರ ಮಾಡಬೇಕು ನಮ್ಮ ಜನಪದ ಯಾವುದು ಅಂತೇಳಿ. ಆದ್ರೂ ಸಹಿತ ನಮ್ಮ ಟ್ರ್ಯಾಕ್ಟರ್ ಚಾಲಾಗುತ್ತೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಟಮ್ ಟಮ್ ಚಾಲಾಗುತ್ತೆ ಇಲ್ಲ ಗೊತ್ತಿಲ್ಲ, ಆದ್ರೆ ಟೇಪಿನ ಬಟನ್ ಮಾತ್ರ ಲಘು ಆನ್ ಆಗ್ಬೇಕು. ಚಲೋ ಆಗಬೇಕ. ಅವಾಗ ನೋಡ್ರಿ ಆನ್ ಆತಪ್ಪ ಅಂತಂದ್ರ ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನನ್ನ ಲವ್ವರ ಆಗ್ಯಾಳ ದೂರ, ಆಗ್ಯಾಳ ದೂರ, ಬಾರ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ, ನಾನಿನ್ನ ಪ್ರೇಮ ಪೂಜಾರಿ ಏ ಬಂಗಾರಿ, ನಿನ್ನ ಪ್ರೇಮ ಪೂಜಾರಿ, ಸಾಲಗ ಬೈತನ ಮಾಸ್ತರ ನಿನ್ನ ಎದಿ ಸಿಳಿರ, ಎರಡಕ್ಷರ ಇಲ್ಲ ಹತ್ತಿರ, ಏ ಮಗಳ ಎರಡಕ್ಷರ ಇಲ್ಲ ಹತ್ತಿರ. ಇವು ನಮ್ಮ ಜನಪದ ಗೀತೆಗಳು ಅಂತ ನಾವು ತಿಳ್ಕೊಂಡೇವ್ರಿ. ಮತ್ ನಮ್ಮ ಅಲ್ಲನ್ರಿ ಇವ ಅಂದ್ರೆ ಈಗೆಲ್ಲ ಹೊಸದಾಗಿ ಬಂದವ್ರು ಇವೆಲ್ಲ. ಇವು ಹೊಸದಾಗಿ ಬಂದವ್ರಿ. ಮೊದಲಿನ ಜನಪದ ಅಂದ್ರೆ ಈ ಜನಪದ ಅಲ್ಲ. ಮೊದಲ ಈ ಜನಪದ ಕಲೆ ಅಂದ್ರ ನಮ್ಮ ಹಿರಿಯರು, ನಮ್ಮ ಮುತ್ತಜ್ಜ, ಅಜ್ಜಿ, ತಾಯಿ, ತಂದೆ ಅವರೆಲ್ಲ ಏನು ಬಳಬಳಿಯಾಗಿ ನಮಗೆ ಬಿಟ್ಟು ಹೋಗ್ಯಾರ, ಅದು ನಮ್ಮ ಜನಪದ. ಹೌದ್ರಿಪ್ಪ. ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಕಲಿತಿದ್ದಲ್ಲ. ಅವಾಗಲೇ ಒಬ್ಬ ಜನಪದ ಈ ರಾಜ್ಯ ಪ್ರಶಸ್ತಿ ವಿಜೇತರು ಇಲ್ಲಿ ಆಗಮಿಸಿದ್ರು ವೇದಿಕೆ ಮೇಲೆ. ಹೌದ್ರಿ, ಆಗ್ಯಾಲ ಸಿದ್ದಪ್ಪ ಸರ್. ಬಹಳ ಚಂದ ಆ ಜನಪದದ ಬಗ್ಗೆ ಮಾತಾಡಿ ಹೇಳಿದ್ರು. ಬಹಳ ಜನ ಶಿಕ್ಷಕರು ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ರು. ಹೌದು. ಈ ಜನಪದ ಕಲೆ ಉಳಿಲಿ ಅಂತ ನಮ್ಮ ಹಿರಿಯರೆಲ್ಲ ಈ ಮೊದಲಿನ ಕಾಲದೊಳಗ ಮಾತುಗಳು ಏನು ಬರ್ತಿದ್ವು ಆ ಮಾತುಗಳನ್ನ ಪೋಣಿಸಿ ಮಾಡಿರ್ತಕ್ಕಂಥದ್ದು ಈ ಜನಪದ. ಹೌದು ಹೌದು. ಜನರ ಬಾಯಿಂದ ಬಾಯಿಗೆ ಬಂದಿದ್ದು ಜನಪದ ಕಲೆ. ಅಲ್ಲ, ಇವು ಮಾತಾಗ ಜೋಡಿಸ್ಕೊಂತ ಬಂದವಲ್ರಿ. ಲಂಗ ದಾವಣೆ ಮಸ್ತ್ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಂಗ ಡೌನ್ಯಾಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಚಾ ಚುಮ್ಮರ್ ತಿನ್ನ ಕರ್ಲು ವಾಚನ್ಯ. ಯಾಕೆ ಮಿಡ್ಚಿ ಇವೆಲ್ಲ ಮಿಡ್ಚಿ ಈಗಿನ ಮಿಡ್ಚಿ ಜನಪದ. ತಿನ್ನಕ್ಕಾಗ್ಲಿಲ್ಲ? ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ, ಬಂದ ಇಳಿಯತ್ತಿದ್ದಿ ಧಾರವಾಡ ಶಿವಾಜಿ ಕ್ರಾಸ. ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ, ಬಂದ ಇಳಿಯತ್ತಿದ್ದಿ ಧಾರವಾಡ ಶಿವಾಜಿ ಕ್ರಾಸ. ಇವು ಈಗಿನ ಜನಪದ. ಅಲ್ರಿಪ್ಪ, ನಮ್ಮ ತಾಯಿಯಂದ್ರ ಮೊದ್ಲೇಕೆಲ್ಲ ಹೊತ್ತು ಏರ್ತಪ್ಪ ಅಂತಂದ್ರ ಬೆಳಗಿನ ಜೀವನನ ಹಾಡನ್ನ ಕಟ್ಕೊಂಡ್ ಕಾಸ ಜನಪದಗಳನ್ನ ಹಾಡ್ತಿದ್ರು. ಹೆಂಗ ಹಾಡ್ತಿದ್ರಿಪ್ಪ ಅಂದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಭೂತಾಯಿನ ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ, ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ
ಬಾರಿ ತೊಳದೇನ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಗಂಗಮ್ಮ ಒಳಬರಗ ಕೂಸು ಗಂಗಮ್ಮ ಒಳಬರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವೋ ಬೀಸಣಿಗೆ ಗಾಳಿ ಸುಳಿದಾವೋ ಅವಾಗಿನ ತಾಯಿ ಅಂದ್ರೆ ಹಿಂಗ ಹೇಳ್ತಿದ್ರು. ಹೌದ್ರಿ. ಅಲ್ಲೋ ತಮ್ಮ, ಹಾ ಹಾ ಆಗಿನ ತಾಯಿ ಅಂದ್ರ ಹಂಗ ಹೇಳ್ತಿದ್ರ, ಹಾ, ಹಾ. ಮತ್ ಇಲ್ಲಿ ಕುಂತಾರಲ್ಲ ಮೂವಾರ ಇವ್ರ ಹೆಂಗ್ ಹೇಳ್ತಾರಂತೀನಿ. ಇವ್ ನಮ್ಮ ಮೊಬೈಲ್ ತಾಯಿ ಅಂದ್ರೆ ಇವ್ರು ಹೆಂಗ್ ಹೇಳ್ತಾರಪ್ಪ ಅಂತಂದ್ರ ಹೆಂಗ ಅಡಿ ಬಾಣಕಂದ ಜೀನ್ಸ್ ಪ್ಯಾಂಟ್ ಹಾಕೇನ, ಇದನ್ನ ಜಾತ್ರೆಗೆ ತಂದೇನ, ಅಡಿ ಬಾಣಕಂದ ಜೀನ್ಸ್ ಪ್ಯಾಂಟ್ ಹಾಕೇನ, ಇದನ್ನೇನಾರ ಹೊಲಸು ಮಾಡ್ಕೊಂಡ್ರ, ಅಲ್ಲಿ ಇಲ್ಲಿ ಉಳ್ಳಾಡಿ ಬಂದೆ ಅಂದ್ರ, ಇದನ್ನೇನಾರ ಕೊಳೆ ಮಾಡ್ಕೊಂಡೆಪ್ಪ ಅಂತಂದ್ರ ಉಳಿಸಾಡಿ ಬಿಡದೇನ. ಯಪ್ಪ ಮುಂದಿನ ವರ್ಷ ಜಾತ್ರೆಗೆ ಬರ್ಬೇಕಾದ ಇಂಥ ಪರಿಸ್ಥಿತಿ ನಮ್ಮದಾಗೈತಿ. ಅದಕ್ಕೆ ನಾ ಕೇಳಿಲ್ಲ, ಅವತ್ತಿನ ಒಂದು ಊಟ ಉಡುಗೆ ತೊಡುಗೆ ಹೆಂಗಿತ್ತು, ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅನ್ನೋದನ್ನ ಒಂದು ಜನಪದ ಗೀತೆ ಮುಖಾಂತರ ಕೇಳೋಣಂತ. ಹೆಂಗಪ್ಪ ಅಂತಂದ್ರೆ ಈ ಮನುಷ್ಯ ಆಗಿ ನಾವು ಭೂಮಿ ಮೇಲೆ ಬಂದೇಪ್ಪ ಅಂದ್ಮೇಲೆ ಭಗವಂತ ನಮ್ಮನ್ನ 100 ವರ್ಷ ಈ ಭೂಮಿ ಮೇಲೆ ಬದುಕ್ರಿ ಅಂತ ಕಳಿಸ್ಕೊಟ್ಟಾನ. ಆದ್ರೂ ಸಹಿತ ಭಗವಂತ ನಮಗ 100 ವರ್ಷ ಈ ಭೂಮಿ ಮೇಲೆ ಬದುಕಾಗುದಿಲ್ಲ, ಲಗುನ ನಿನ್ ಪಾದ ಸೇರ್ತೇನೆ ಅನ್ನುವಂತ ಪರಿಸ್ಥಿತಿ ನಮ್ದಾಗೈತಿ. ಅಲ್ಲೋ ತಮ್ಮ, ಮೊದಲಿನ ಮಂದಿ 100 ವರ್ಷ ಹೆಂಗ್ ಬದುಕಿದ್ರ? ಹೌದು. 10ಕ್ಕ ಹಕ್ಕಿ 20ಕ್ಕ ನಕ್ಕಿ, 10ಕ್ಕ ಹಕ್ಕಿ 20ಕ್ಕ ನಕ್ಕಿ, 10ಕ್ಕ ಹಕ್ಕಿ 20ಕ್ಕ ನಕ್ಕಿ, ಹೌದ, 30ಕ್ಕ ಮುರುಕ 40ಕ್ಕ ನಾಚಿಗೆ, 40ಕ್ಕ ನಾಚಿಗೆ, 50ಕ್ಕ ಅರುವ 60ಕ್ಕ ಮರುವ, ಓಹೋ ಅರು ಮರು ಅಂತಾರಲ್ರಿ, 70ಕ್ಕ ಕಾಗಿ 80ಕ್ಕ ಗೋಗಿ, ಹೌದ, 90ಕ್ಕ ನಡವಾಗಿ 100ಕ್ಕ ಹೊತ್ಕೊಂಡು ಹೋಗಿ, ಟ್ಯಾಂಕ್ 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 ಹೋತಿವ್ರೇನ. ಹೌದು. ಅಲ್ಲೋ ತಮ್ಮ, ಮೊದಲಿನ ಮಂದಿ 100 ವರ್ಷ ಹೆಂಗ್ ಬದುಕಿದ್ರ ಅನ್ನೋದು ಗೊತ್ತಾತ. ಮತ್ತ ನಾವು ನೀವು ನಮ್ ಪಳೆ ಹೆಂಗೈತೆ ಅಂತೀನಿ. ನಮ್ದು 50-50 ಅಂದ್ರ T20 ಮ್ಯಾಚ್ ಆಡೋರು ನಾವು. ನೋಡ್ರಪ್ಪ, 50 ವರ್ಷ ಅಂತ ನಮ್ಮ 320 ಮ್ಯಾಚ್ ಅಂದ್ರೆ 20 ಅಥವಾ 30 ವರ್ಷ ಬದುಕುವಂತ ಪರಿಸ್ಥಿತಿ ನಮ್ದಾಗೈತಿ. ಗ್ಯಾರಂಟಿ ಇಲ್ಲ ನಮ್ದು ಯಾವಾಗ ಡಮ್ ಅಂತ ಯಾವಾಗ ಹೋತಮ್ಮದ. ಹೌದೌದು. 10ಕ್ಕ ಸೂಪರ್ 20ಕ್ಕ ಪವರ್, 10ಕ್ಕ ಸೂಪರ್. ಸೂಪರ್ ಕಾಣ್ಬೇಕಾದ್ರೆ ಪೇರೆಲ್ಲ ನುಂಗಿರ್ತಾರ ಅವ್ರು. ಕೇಳಿಲ್ಲ, ಸೂಪರ್ ಕಾಣ್ಬೇಕಾರ ಪೇರಲ್ಲಿ ನುಂಗಿರುದಿಲ್ಲ, ಮಕ್ಕಕ್ಕೆ ಹಚ್ಕೊಂಡಿರ್ತಾರ ಅವ್ರ. ಮನೆಯಾಗಿ ಇಟ್ಟು ಉಳಿಸಬಾರ್ದು, ಮಕ್ಕಳು ಬಂದವ್ರಿಗೆ ಘಮ್ ಅಂತ ವಾಸನೆ ಬರ್ಲಿ ಅಂತೇಳಿ. 10ಕ್ಕ ಸೂಪರ್ 20ಕ್ಕ ಪವರ್, ಹೌದ, 30ಕ್ಕ ಸುಗರ್. ಏ ತಮ್ಮ, ನಾವು ನೋಡಿಲ್ಲ ರೇವಣ ಸಿದ್ದೇಶ್ವರನ್ ಜಾತ್ರೆ ಮಾಡಿಕಾಸ ಸಿರಾ ಮಾಡಿ ಊಟ ಮಾಡ್ಬಾರು. ಅಲ್ಲಿ ನನಗ್ ಶುಗರ್ ಐತಿ. ಏ ತಮ್ಮ, ಹುಗ್ಗಿ ಮಾಡ್ಸವೆ, ನಿನ್ನೆ ಹುಗ್ಗಿ ಮಾಡಿದ್ ಚಲೋ ಐತೆ ತಂದಿಟ್ಟೇನೆ, ಅದನ್ನ ತಿನ್ಬಾ. ಅಲ್ಲಿ ಒಪ್ಪ ಶುಗರ್ ಐತಿ ನನಗ. ಕೇಳಿಲ್ಲ, ಬಾಗೇವಾಡಿಗೆ ಹೋಗಿ ಕಾಸ ನಮ್ ತಮ್ಮ ಜಿಲೇಬಿ ತಗೊಂಬಂದ, ಅವನ್ನ ತಿನ್ಬಾರು. ನನ್ನ ನಿಗರಿ ಬಡಿಬೇಕಂತ ಮಾಡಿನ. ನನಗ್ ಶುಗರ್ ಐತಿ, ಬೆಲ್ಲದ ಸಕ್ರಿದ ಏನು ತಿನ್ನಂಗಿಲ್ಲ, ಎಲ್ಲ ಸಪ್ಪೆ ಶುಗರ್ ಲೆಸ್. ನೋಡಿಲ್ಲ, ನಮ್ಮ ಅಜ್ಜಾರ್ ಇನ್ನೂ ಕಲ್ಲು ಗುಂಡು ಕುಂತಾರ. ಹೌದಾ? ಅವ್ರು ಜಿಲೇಬಿ ಕೊಟ್ರು ತಿಂತಾರ, ಬುಂದೆ ಕೊಟ್ರು ತಿಂತಾರ, ಹುಗ್ಗಿ ಕೊಟ್ರು ತಿಂತಾರ, ಏನ್ ಕೊಟ್ರು ತಿಂತಾರ. ಯಾಕ್ರಿ ಅಜ್ಜಾರ? ಗಟ್ಟಿ ಅದ್ರ ಅವ್ರು. ಇವ್ರು ನೋಡ್ರಿ ಸಿರಾ ಕೊಟ್ರು ಅಲ್ಲಂತ. ಇವು ಎಗ್ ರೈಸ್ ಇದು ಎಗ್ ರೈಸ್ ಕಂಪ್ನಿ ಇದು. ನೀವ್ ಎದ್ದು ಹೋಗ್ಬೇಡ್ರಿ, ಕುಂದ್ರಿ, ಒಂದಕ್ಕೆ ಹೋಗ್ಬಿಡ್ತೀನಿ. ಹಿಂಗ ನಮ್ ಪರಿಸ್ಥಿತಿ ಆಗೈತಿ. ಹೌದು ಹೌದು. 30ಕ್ಕ ಸುಗರ್, 40ಕ್ಕ ಬೇಜಾರ. ಸಾಕೋ ಯಪ್ಪ ಈ ಜೀವನ ಹೆಂಡ್ರಕಾಯಿ ಶಿಕ್ಷ. ಕುಡ್ಸಾಲ ಕೇಳಿಲ್ಲ, ಹಿಂದಿ ಕೈಯಾಗ ಸಿಕ್ಕ ಜೀವನ ನಿಮ್ಮದು ಬ್ಯಾಸರ ಆಗಿಲ್ಲ. ನೀವೇನ್ ಕಲ್ತಿರಲ್ಲಪ್ಪ ದುಶ್ಚಟಗಳನ್ನ. ಸೆರೆ ಕುಡಿದ್ನೆ, ಸಿಂಧಿ ಕುಡಿದ್ನೆ, ಚುಟ್ಟ ಸೇದಿದ್ನೆ, ಬ್ರಿಸ್ಟಲ್ ಸೇದಿದ್ನೆ, ತಂಬಾಕ್ ತಿನ್ನೆ, ಗುಟ್ಕಾ ತಿಂದ ಲಗುನ ಜಟ್ಕ ಹತ್ಕೊಂಡು ಹೋಗೋ ಪರಿಸ್ಥಿತಿ ನಿಮ್ದಾಗೈತಿ. ಅದಕ್ಕೆ ಅಂದ್ರೆ ಸೆರೆ ಕುಡಿಯರ ಅಂದ್ರೆ ಅಷ್ಟು ಕೆಳಮಟ್ಟದಾಗ ಕಾಣತ್ತೀರಿ ನೀವು. ಕೆಳಮಟ್ಟದಾಗಂತ ನಾವ್ ಹೇಳಕತ್ತಿಲ್ಲ, ಕುಡಿದ ಕಸ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳಕತ್ತೇವ ನಾವ್. ನಿಮ್ಗೇನ್ ಅನ್ಸತಿ? ಅಂದ್ರೆ ಕುಡಿಯಾರ ಯಾರು ಇಲ್ಲಿ ಇದ್ದಾಗಿಲ್ಲ ಅನ್ಸುತ್ತ. ಮನಿಗ್ ಹೋಗ್ಯಾರ ಅವ್ರು ಬರ್ಬೇಕಣ್ಣ ಅವ್ರ ಎದ್ದ ಇಲ್ಲಿ ಯಾರು ಕುಡಿದಿದ್ದಾಗಿಲ್ಲ. ಹುಡುಗರ ಪವರ್ ಹೆಂಗಿರ್ತ ಗೊತ್ತೈತೆ ನೀವು? ಅವ್ರ ಪರವಾಗಿ ಹೇಳಕ್ ಬಂದ್ರಿ. ಒಂದು ಬ್ಯೂಟಿ ಪಾರ್ಲರ್ ಒಳಗ ಕತ್ತಿ ಹೋತಂದ್ರೆ ಕುದುರೆಯಾಗಿ ಹೊರಗೆ ಬರುತ್ತಂತೆ. ಯಪ್ಪ, ಒಂದು ಬ್ಯೂಟಿ ಪಾರ್ಲರ್ ಒಳಗ ಕತ್ತಿ ಹೋದ್ರೆ ಕುದುರೆಯಾಗಿ ಹೊರಗೆ ಬರುತ್ತಂತ. ಅದ ಒಂದು ಬಾರ್ನೊಳಗೆ ಇಲಿ ಹೋತಂದ್ರ ಹುಲಿಯಾಗಿ ಹೊರಗೆ ಬರುತ್ತಂತ. ಅಕ್ಕಾರ ಅದೆಲ್ಲ ಬಾರ್ನಾಗಿದ್ದ ಹೊರಗೆ ಬರ್ಬೇಕಾರ ಹುಲಿಯಾಗಿ ಬರ್ತೈತಿ. ಹೌದ. ಅಕ್ಕನ ಕೈಯಾಗ ಕಸಬರ್ಗಿ ಹಿಡಿ ಇತ್ತಪ್ಪ ಅಂತ ಇಲಿಗೈತಿ ಒಳಗ್ ಹೋಗ್ಬೇಕ. ಹೌದಿಲ್ರಿ ಅಕ್ಕಾರ? ಮತ್ ಇಲಿಯಾಗಿ ಹೋಗೋದ ಒಳಗ. ಆದ್ರೆ ದಾರ್ಯಾಗ ಮಾತ್ರ ಹೊರಗೆ ಹುಲಿನ ಅದು ಯಾವಾಗ್ಲೂ.
ಅದೇನ ಅಂತಾರಲ್ಲ ಮನಿ ಒಳಗೆ ಇಲಿ ಬೀದಿ ಒಳಗೆ ಹುಲಿ ಅಂತ ಹಂಗಾಗಿತ್ತ ಅದಕ್ಕೇನ 40ಕ್ಕ ಬೇಜಾರ 50ಕ್ಕ ಢಮಾರ ಟ್ಯಾಂಕ್ 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 ಕುಡುಗುಡ ಟ್ಯಾಂಕ್. ಇದು ನೋಡ್ರಿಪ್ಪ 2 ಸಲ ಹಲ್ಗೆ ಬಡಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿತ್ತು ಅದಕ್ಕೇನ ಅವತ್ತಿನ ಊಟ ಉಡುಗೆ ತೊಡುಗೆ ಹೆಂಗಿತ್ತು ಹೆಂಗಿತ್ತು ಈಗ ಹೆಂಗಾಗೈತಿ ಅನ್ನೋದನ್ನ ಒಂದು ಅವತ್ತ ಇವತ್ತ ಅಂತಕ್ಕಂಥ ಜನಪದ ಗೀತೆಯನ್ನ ಕೇಳೋಣ. ಅವತ್ತ ಇವತ್ತ ಒಳ್ಳೆದಂತೀರಿ ಅವತ್ತ ನೀವು ಚಲೋ ಅಂತೀರಿ ಅವತ್ತ ನೀವು ಪಾಡಂತೀರಿ ಅವತ್ತ ಹೌದು ಹೌದು. ಸಂಗಯ್ಯ ವಸ್ತ್ರದವರು ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾರು ಸಹಿತ ಆ ಭಗವಂತ ಅಷ್ಟೇಶ್ವರ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೆ ಬಂಧುಗಳೇ. ಅವತ್ತ ಇವತ್ತ ಒಳ್ಳೆಯದಂತಿರಿ ಅವತ್ತ ಅವತ್ತ ಇವತ್ತ ಒಳ್ಳೆಯದಂತಿರಿ ಅವತ್ತ ನೀವು ಚಲೋ ಅಂತಿರಿ ಅವತ್ತ ನೀವು ಪಾಡಂತಿರಿ ಅವತ್ತ ಅವತ್ತ ಇವತ್ತ ಒಳ್ಳೆಯದಂತಿರಿ ಅವತ್ತ ಅವತ್ತ ಇವತ್ತ ಒಳ್ಳೆಯದಂತಿರಿ ಅವತ್ತ ನೀವು ಚಲೋ ಅಂತಿರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ ಮೇಲೆ ಕುಂಕುಮ ತಲೆ ತುಂಬ ಶರಣ ಹಾಕತಿದ್ದರೆ ಅವತ್ತ ಹಣ್ಣಿ ಮೇಲೆ ಕುಂಕುಮ ತಲೆ ತುಂಬ ಸೆರಗ ಹಾಕತಿದ್ದರೆ ಆವತ್ತ ಹಣ್ಣಿ ಮೇಲೆ ಕುಂಕುಮ ತಲೆ ತುಂಬ ಶರಗ ಹಾಕೊಂತಿದ್ದರೆ ಅವತ್ತ ಹಣ್ಣಿ ಮೇಲೆ ಕುಂಕುಮ ತಲೆ ತುಂಬ ಸೆರಗ ಹಾಕತಿದ್ದರೆ ಆವತ್ತ ಇವತ್ತ ಇವತ್ತೇಳಿಗೈತ್ರಿ ಸನ್ಯಾಸಿ ಹಂಗ ಕಪನಿಯ ಹಾಕೊಂಡ ಯಪ್ಪ ಹ್ಞೂ ಬೆದರಗೊಂಬಿ ಹಂಗ ನೈಟಿಯ ಹಾಕೊಂಡ ಹಾ ರಾತ್ರಿ ಹಾಕೋದ್ ಬಿಟ್ಟ ಹಗಲಿ ಹಾಕೊಂಡ್ ಹಾ, ಹಾ. ಮ್ಯಾಗ ಒಂದ್ ವೇಲ್ ಹಾಕೊಂಡ್ ಹೌದು. ಸಂಗೋಕನ ಮನಿಲಿದ್ದ ಲಿಂಗೋಕನ ಮನಿಗೆ ಲಿಂಗೋಕನ ಮನಿಲಿದ್ದ ಸಂಗೋಕನ ಮನಿಗೆ ನೈಟಿ ಹಾಕೊಂಡ್ ಹೆಣ್ಮಕ್ಳು ಏನ್ ಮಾಡ್ತಾರ್ರಿ ಅಡ್ಡಾಡತಾರ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ನೀವು ಚಲೋ ಅಂತಿರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ ನಮ್ಮ ಹಿರಿಯರು ಕನ್ಯಾ ನೋಡಿದ ಮೇಲೆ ಪತ್ರದಾರಿ ಕಾಯತಿದ್ರು ಆವತ್ತ ಹಿಂದಕ್ಕಿನ ಹಿರಿಯರು ಕನ್ಯಾ ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ರು ಆವತ್ತ ಹಿಂದಕ್ಕೆ ನಮ್ಮ ಯುವಕರು ಕನ್ಯಾ ನೋಡಿದ ಮೇಲೆ ಪತ್ರದಾರಿ ಕಾಯತಿದ್ರು ಆವತ್ತ ಹಿಂದಕ್ಕಿನ ಹಿರಿಯರು ಕನ್ಯಾ ನೋಡಿದ ಮೇಲೆ ಪತ್ರದಾರಿ ಕಾಯ್ತಿದ್ರು ಆವತ್ತ ಇವತ್ತ ಇವತ್ತೇನಿಗೈತ್ರಿ ಕನ್ಯಾ ನೋಡಿದ ಅರ್ಧ ತಾಸಿನ ಒಳಗ ಇವರು ಸ್ಕ್ರೀನ್ ಟಚ್ ಮೊಬೈಲ್ ಬಂದ್ಮೇಲೆ ಇವರು ಹಾ ಕನ್ಯಾ ನೋಡಿ ಇನ್ನ ಅರ್ಧ ತಾಸಾಗಿರುದಿಲ್ಲ ಹೌದು. ಅವ್ರ ಫೋನ್ ನಂಬರ್ ಇಸ್ಕೊಂಡ್ ಹಾ, ಹಾ. ಬಸ್ ಸ್ಟ್ಯಾಂಡ್ ನ್ಯಾಗ ಕುಂತ್ಕೊಂಡ್ ಹೌದು. ವಾಟ್ಸಪ್ನ್ಯಾಗ ಹಾ, ಹಾ. ಫೇಸ್ಬುಕ್ನ್ಯಾಗ ಹೌದು. ವಿಡಿಯೋ ಕಾಲ್ ಮಾಡಿ ಹಾ ಏ ಹಿಂಗ್ ಮಾಡ್ಕೊಂತ ಏನ್ ಮಾಡ್ತಾರ್ರಿ ಮೆಸೇಜ್ ಕಳಿಸ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ನೀವು ಚಲೋ ಅಂತಿರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ ಹೆಣ್ಣು ಮಕ್ಕಳನ್ನ ಮಣಿಯಾಗ ಇರಿಸಿ ಕೆಲಸಕ್ಕ ಹೋಗತಿದ್ರು ಆವತ್ತ ಹೆಣ್ಣು ಮಕ್ಕಳನ್ನ ಮನೆಯಾಗ ಇರಿಸಿ ದುಡಗ ಹಾಕತಿದ್ರು ಆವತ್ತ ಹೆಣ್ಣು ಮಕ್ಕಳನ್ನ ಮಣಿಯಾಗ ಕುಂದಿರಿಸಿ ದುಡಿದ ಹಾಕತಿದ್ರು ಆವತ್ತ ಹೆಣ್ಣು ಮಕ್ಕಳನ್ನ ಮನೆಯಾಗ ಇರಿಸಿ ದುಡಿಯಾಕ ಹೋಗುತ್ತಿದ್ರು ಆವತ್ತ ಇವತ್ತ ಇವತ್ತೇನಿಗೈತ್ರಿ ಹೆಣ್ಣು ಮಕ್ಕಳನ್ನ ಕೆಲಸಕ್ಕ ಕಳಿಸಿ
ಹೆಣ್ಮಕ್ಳ ಕೆಲಸಕ್ಕೆ ಕಳಿಸಿ ಹೆಣ್ಣು ಮಕ್ಕಳನ್ನ ಡ್ಯೂಟಿಗೆ ಕಳಿಸಿ ಹೆಣ್ಮಕ್ಳ ಡ್ಯೂಟಿ ಕಳಿಸಿ ಹಾ, ಹಾ. ಮತ್ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಬೇಕಂತಂದ ಹೌದು. ಅವ್ರ ಡ್ಯೂಟಿಗೆ ಹೋಗಿಂದ ಇವ್ರ ಒಳಗ್ ಹೋಗಿ ಹಾ. ಒಂದ್ ಕದ ಮುಂದಕ್ ಮಾಡ್ಕೊಂಡ್ ಹಾ. ಇದ್ದಿದ್ಲ ಪಟ್ಟಿ ಮ್ಯಾಗ ಸುತ್ಕೊಂಡ್ ಹೌದು. ಉದಿಗೋಳ್ ತಗೊಂಡ್ ಒಲಿ ಉಬ್ಕೊಂತ ಏನ್ ಮಾಡ್ತಾರ್ರಿ ಅಡಗಿ ಮಾಡುತ್ತಾರ ಇವತ್ತ ಯಾವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಗಂಡ ಹೆಂಡತಿ ಕೂಡಿಕೊಂಡು ಎತ್ತು ಬಂಡಿ ಹೊಡಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಎತ್ತು ಬಂಡಿ ಹೊಡ್ಕೊಂಡು ಹೊಲಕ್ಕ ಹೋಗುತ್ತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಎತ್ತು ಬಂಡಿ ಹೊಡಕೊಂಡು ಆಳು ಮಕ್ಕಳ ಕಾರಕೊಂಡು ಒಣನಾರ್ದ ಕಾರಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಎತ್ತು ಬಂಡಿ ಹೊಡ್ಕೊಂಡು ಹೊಲಕ್ಕ ಹೋಗುತ್ತಿದ್ರು ಆವತ್ತ ಇವತ್ತೇನಿಗೈತ್ರಿ ಹೆಣ್ಣು ಮಕ್ಕಳನ್ನ ಬೈಕ್ ಹೊಡಿಯಾಕ ಹಚ್ಚಿ ಹೆಣ್ಣು ಮಕ್ಕಳನ್ನ ಸ್ಕೂಟಿ ಹೊಡಿಯಾಕ ಹಚ್ಚಿ ಹಾ ಎತ್ತಿನ ಗಾಡಿ ದಡಿಕಕ್ಕ ಅಂತಂದ ಹೆಣ್ಮಕ್ಳು ಬೈಕ್ ಹೊಡ್ಯಾಕ ಹಚ್ಚಿ ಹೌದು. ಗಂಡ ಮಕ್ಳು ಹಿಂದ್ ಕುಂತ್ಕೊಂಡ್ ಬಿದ್ದಿಗಿದ್ದೇವ್ ಟ್ಯಾಕ್ ಬಡ್ಕೊಂಡ್ ಏನ್ ಮಾಡ್ತಾರ್ರಿ ಅಡ್ಡಾಡತಾರ ಇವತ್ತ ಯಾವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಹುಬ್ಬಳ್ಳಿ ಸೀರಿ ಇಲ್ಕಲ್ದಾಡಿ ಕುಬಸ ಎಂತ ಚಂದಿತ್ರಿ ಆವತ್ತ ಹುಬ್ಬಳ್ಳಿ ಸೀರಿ ಇಲ್ಕಲ್ದಾಡಿ ಕುಬಸ ಏನ ಚಂದಿತ್ರಿ ಆವತ್ತ ಹುಬ್ಬಳ್ಳಿ ಸೀರಿ ಇಲ್ಕಲ್ದಾಡಿ ಕುಬಸ ಎಂತ ಚಂದಿತ್ರಿ ಆವತ್ತ ಹುಬ್ಬಳ್ಳಿ ಸೀರಿ ಇಲ್ಕಲ್ದಾಡಿ ಕುಬಸ ಏನ ಚಂದಿತ್ರಿ ಆವತ್ತ ಇವತ್ತೇನಿಗೈತ್ರಿ ಚೂಡಿ ಮೀಡಿ ಅಂತ ಬಂದ್ಮೇಲೆ ಇವರು ಯಪ್ಪ ಹ್ಞೂ ಕಮ್ಮಗ ಸೀರೆ ಉಟ್ಕೊಂಡ್ ಅಡ್ಡಾಡ್ರ ನಮ್ಮವಾರ ಅಂತಂದ್ರ ಹಾ, ಹಾ. ಈಟೀಟ ಚೋಟ್ ಚೋಟ ಪಿಟ್ಟಾಗಿ ಟೈಟಾಗಿ. ಏನ್ ಹಾಕೊಂತಾರ್ರಿ ಜೀನ್ಸ್ ಹಾಕತಾರ ಇವತ್ತ ಯಾವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಹುಚ್ಚ ಗಂಡನ ಹೆಚ್ಚಂತ ತಿಳಿದಿದ್ದು ಹೇಮರಡ್ಡಿ ಮಲ್ಲಮ್ಮ ಹೌದು. ಅವರ್ಗ. ಹುಚ್ಚ ಗಂಡನ ಹೆಚ್ಚಂತ ತಿಳಿದಿದ್ದು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ಹುಚ್ಚ ಗಂಡನ ಹೆಚ್ಚಂತ ತಿಳಿದಿದ್ದು ಹೇಮರಡ್ಡಿ ಮಲ್ಲಮ್ಮ ಅವತ್ತ. ಹುಚ್ಚ ಗಂಡನ ಹೆಚ್ಚಂತ ತಿಳಿದಿದ್ದು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ಇವತ್ತೇನಿಗೈತ್ರಿ ಸುದ್ದಿದ್ದ ಗಂಡನ ತಲೆ ಕೆಡಿಸಿ ಇವರು ಯಪ್ಪ ಹ್ಞೂ ಹುಷಾರಿದ್ದ ಗಂಡನ ಹುಚ್ಚನನ್ನಾಗಿ ಮಾಡಿ ಸುದ್ದಿದ್ದ ಗಂಡನ್ ತಲಿ ಕೆಡಿಸಿ ಹಾ, ಹಾ. ಟಜುರಿ ಚೆವಿ ಕಸ್ಕೊಂಡ್ ಹೌದು. ಎಲ್ಲಾ ರೊಕ್ಕ ತಕ್ಕೊಂಡ್ ಹಾ, ಹಾ. ಒಂದ್ ಭಾಗೀರಥಿ ಸೀರೆ ತಗೊಂಡ್ ಹೌದು, ಹೌದು. ಒಂದು ತಾಳಿ ಚೈನಾ ಒಂದು ಚಪ್ಲಾರ ಒಂದು ನಕ್ಲೆಸ್ ಮಾಡಿಸ್ಕೊಂಡ್ ಒಂದು ವೆನಿಟಿ ಬ್ಯಾಗ್ ಹಾಕೊಂಡ್ ಅದ್ರಾಗ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡ್ ಯಾಕ ವೆನಿಟಿ ಬ್ಯಾಗ್ನಾಗ ಆಧಾರ್ ಕಾರ್ಡ್ ಯಾಕ್ರಿಪ್ಪ? ಈಗ ಬಸ್ ಫ್ರೀ ಆಗ್ಯಾವಲ್ಲ ಓ ಅದಕ್ಕ ಅದ್ರಾಗ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡ್ ಹಾ. ಹೆಣ್ಮಕ್ಳು ಏನ್ ಮಾಡಕತ್ತಾರ್ರಿ ಹಿರತನ ಮಾಡ್ತಾರ ಇವತ್ತ ಯಾವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಗಂಡ ಹೆಂಡತಿ ಕೂಡಿಕೊಂಡು ಕೊಲ್ಲರ್ ಬಂಡಿ ಹೊಡಕೊಂಡು ಗೆಲ್ಲಂಗಿಲ್ಲ. ಜಾತ್ರೆಗೆ ಹೋಗತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಕೊಲ್ಲಾರ್ ಬಂಡಿ ಹೊಡಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಓಣನರ ಕಾರಕೊಂಡು ಬೀಗರ್ ಬಿಚ್ಚರ್ ಕಾರಕೊಂಡು ಪೌಂಡಾರ್ನ ಕಾರಕೊಂಡು ಜಾತ್ರೆಗೆ ಹೋಗತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಮಲ್ಲ ಮರಿ ಕರಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಇವತ್ತ ಮಾದೇವ
बसवेश्वर महाराज की जय रेवण सिद्धेश्वर महाराज की जय मारुतेश्वर महाराज की जय। जय मंगलम जय नमः पार्वती शिवहर महादेव ಗಂಡ ಹೆಂಡತಿ ಕೂಡಿಕೊಂಡು ಕೊಲ್ಲರ್ ಬಂಡಿ ಹೊಡೆಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಗಂಡ ಹೆಂಡತಿ ಕೂಡಿಕೊಂಡು ಮಲ್ಲರ ಮರಿ ಹೊಡೆಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಇವತ್ತ ಇವತ್ತೇಳಿಗತ್ರಿ ಮಣಿ ಹೆಂಡತಿನ ಮಣಿಯಾಗ ಕುಂದಿರಿಸಿ ಹಾ ಮಣಿ ಹೆಂಡತಿ ಬಿಟ್ಟ ತಾಳಿ ಕಟ್ಟಿದ ಹೆಂಡತಿನ ಪಡಸಾಲಾಗ ಕುಂದಿರಿಸಿ ಏತಮ್ಮ ಎರಡು ಒಂದವು ತಾಳಿ ಕಟ್ಟಿದ ಹೆಂಡತಿ ಮಣಿ ಹೆಂಡತಿ ಹಾ. ಅದಕ್ಕೆ ಮಣಿ ಹೆಂಡತಿನ ಮನ್ಯಾಗ ಬಿಟ್ಟು ಹೌದು. ಈಗ ಆಧಾರ್ ಕಾರ್ಡ್ ಪ್ರಿಯಾಗಿಂದ ಜಾತ್ರೆ ಬಾಳ ಗದ್ಲಾಗತ್ತ ಒಂದ್ ಸುಳ್ಳು ಹೆಂಡತಿ ಹೇಳಿ ಹಾ. ತುರ್ಬಾ ಹಾಕೋಕ್ ಬ್ಯಾಡ ಅಂತಂದು ಜಡಿ ಹಾಕಕಿನ್ ಜಾತ್ರೆ ಕರ್ಕೊಂಡ್ ಹೋಗಿ ಏಕ ಕುದುರೆ ಬಲ್ ಹಾಕೋಕ್ ಬ್ಯಾಡನ ಬ್ಯಾಡಾಕಿ ಕೂಲ್ ಹಾರಾಡ್ತಾವಂತ ಹಾ. ಅದಕ್ಕೆ ತುರ್ಬಾ ಹಾಕೋಕ್ ಬ್ಯಾಡ ಅಂತಂದು ಹಾ. ಜಡಿ ಹಾಕಕಿನ್ ಜಾತ್ರೆ ಕರ್ಕೊಂಡ್ ಹೋಗಿ ಹೌದು. ಆಕಿಗೊಂದು ಬಹು ಕೊಡಿಸಿ ನೀವೊಂದು ಬಹು ಹಾಕೊಂಡ್ ಬೇಲಿ ಜಿಗದ್ ಕಂಟ್ಯಾಗ ಬಿದ್ದ ಏನ್ ಹಚ್ಕೊಂತಾರ್ರಿ ಏಡ್ಸ ಹಚ್ಕೊಂತಾರ ಇವತ್ತ ಯಾವತ್ತ ಇವತ್ತ ಒಳ್ಳೆದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಯಾವತ್ ಪಾಡ್ರಿಪ್ಪ ನಮ್ಮದು ನಮಗ ಚಲೋ ನಿಮ್ಗ ಚಲೋ ಅಂತೀರಿ ಹೌದ ನೋಡ್ರಿ ಈಗ ಎಲ್ಲಮ್ಮ ತಾಯಿ ಬರ್ತಾರೆ ಇನ್ನೊಂದು 10 ನಿಮಿಷ ನೀವು ಕುಂತ್ರಿ ಅಂತಂದ್ರ ಎಲ್ಲಮ್ಮ ತಾಯಿ ದರ್ಶನ ಆಗತ್ತ ಅಷ್ಟ್ರೊಳಗ ನಿಮ್ನ ನಗಸಾಕಂತೇಳಿ ನಮ್ಮ ನಿಂಗಪ್ಪಣ್ಣವ್ರು ಬರ್ತಾರೆ ಈಗ ಅವ್ರಿಗೆ ಜೋರಾಗಿರ್ತಕ್ಕಂಥ ಚಪ್ಪಾಳೊಂದಿಗೆ ಸ್ವಾಗತಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತೈತಿ ಹಲೋ ಆತ್ಮೀಯ ಬಂಧುಗಳೇ, ಈ ತಂಡದ ವಿಶೇಷ ಆಕರ್ಷಣೆ ಅಂತಂದ್ರೆ ಉತ್ತರ ಕರ್ನಾಟಕದ ವಿಶೇಷ ಜಾನಪದ ನೃತ್ಯಗಳಲ್ಲಿ ಒಂದೆನಿಸಿಕೊಂಡಿರುವ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ನೆಲೆಗೊಂಡಿರುವಂತಹ ಆದಿಶಕ್ತಿ ಜಗನ್ಮಾತೆ ರೇಣುಕಾ ತಾಯಿಯನ್ನ ಪ್ರಾರ್ಥಿಸಿ ಹಾಡಿ ನರ್ತಿಸುವಂತ ಒಂದು ವಿಶೇಷವಾಗಿರುವಂತಹ ನೃತ್ಯ ಪ್ರಕಾರ. ಆ ನೃತ್ಯ ಪ್ರಕಾರಕ್ಕಾಗಿ ಕಲಾವಿದರು ಸಿದ್ಧರಾಗ್ತಾ ಇದ್ದಾರೆ. ಒಂದು 10 ನಿಮಿಷದ ಕಾಲಾವಕಾಶ. ಆ ಮಧ್ಯದ ಅವಧಿಯನ್ನ ತಮ್ಮೊಂದಿಗೆ ಒಂದಿಷ್ಟು ನಮ್ಮ ದೈನಂದಿನ ಬದುಕಿನಲ್ಲಿ, ಲೌಕಿಕ ಬದುಕಿನಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ರೀತಿ ಒಳಗ ನಾವೆಲ್ಲ ಒಂದಿಷ್ಟು ರಸಮಯ ಕ್ಷಣಗಳನ್ನ ಅನುಭವಿಸ್ತೇವೆ. ಅಂತಹ ಆ ರಸಮಯ ಕ್ಷಣಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ತಂಡದ ಹಿರಿಯ ಕಲಾವಿದರಾಗಿರುವಂತ ನಿಂಗಪ್ಪ ಕಾಶಪ್ಪನವರ್. ಹಲೋ. ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಕಲಾವಿದರು ವೇದಿಕೆಗೆ ಸಿದ್ಧರಾಗಿ ಬರ್ತಾ ಇದ್ದಾರೆ. ಎಲ್ಲಮ್ಮನ ಜೋಗತಿಯ ನೃತ್ಯವನ್ನ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಒಂದು 10 ನಿಮಿಷ ದಿವಸದ ಕೆಳಗ ಬೆಳಗಾವ್ ಹೋಗಿದ್ವಿ ನಾವು. ಬೆಳಗಾವ್ ಹಾ ಇಲ್ಲ, ನಾನು ಬೆಳಗಾವ್ ಕೊಂಟಿನಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಅವಾಗ ನಾನು ಹೇಳ್ತಿದ್ದು ಬೆಳಗಾವ್ ಕೊಂಟಿನಿ ಅಂದ್ರೆ ಬೆಳಗಾವದೊಳಗ ಕುಂದ ಬಹಳ ಸ್ಪೆಷಲ್, ಹೌದ ಅದಕ್ಕೆ ಕುಂದ ತಗೊಂಡ್ಬರ್ರಿ ಅಂತ ಕಾರ್ಯಕ್ರಮ ಮುಗ್ದಿಂದ ಆಯ್ತಂತ ಕುಂದ ತಗೊಂಬಂದ್ ಕೊಟ್ಟೆ. ಬಹಳ ಖುಷಿ ಪಟ್ಟು ಅಲ್ಲ ಹಲ್ಲ ಸಿಕ್ಕೋದಿಲ್ಲ ಅದು ತಿಂದವ್ರನ್ನ ಕೇಳ್ಬೇಕು ತಮ್ಮ. ಹೌದನ ಅದಾದ್ಮೇಲೆ ಈಗ ಒಂದು 15 ದಿನದ ಕೆಳಗ ಇಲ್ಕಲ್ಲಿಗೆ ಹೋಗಿದ್ವಿ ನಾವು ಕಾರ್ಯಕ್ರಮಕ್ಕೆ. ನಾನು ಮನ್ಯಾಗ ಹೇಳಿದೆ ಇಲ್ಕಲ್ಲಿ ಹೊಂಟಿವಿ ನಾಳೆ ಕಾರ್ಯಕ್ರಮಕ್ಕೆ ಅಂದೆ. ಇಲ್ಕಲ್ ಅಂದ್ರ ಸೀರೆ ಫೇಮಸ್ ಅಲ್ಲಿ ಬಾಳ, ವಾ 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 ಅದಕ್ಕೆ ಹೆಣ್ಮಕ್ಳಿಗೆ ಬಹಳ ವಿಶೇಷ. ಹೌದ್ರಿಪ್ಪ. ಇಲ್ಕಲ್ಲಿ ಹೊಂಟಿನಿ ಅಂದ್ರೆ ಸೀರೆ ತಗೊಂಬರ್ರಿ ಅಲ್ಲ ನಿಂತಿ. ಆಯ್ತಂತ ಒಂದು ಸೀರೆ ತಗೊಂಬಂದ್ ಕೊಟ್ಟೆ. ಬಹಳ ಖುಷಿ ಪಟ್ಟಿ. ಆಯ್ತಂತ ಈಗ ಒಂದು ವಾರದ ಹಿಂದ ಇಲ್ಲಿ ಜಮಖಂಡಿ ಮುದೋಳಕ್ ಬಂದಿದ್ವಿ ನಾವು. ಇಲ್ಲೇ ಜಮಖಂಡಿ ಮುದೋಳ. ಜಮಖಂಡಿ ಮುದೋಳ ಕಾರ್ಯಕ್ರಮ ಐತಿ, ಅಲ್ಲಿ ಹೊಂಟಿನಿ ಅಂತ ನನ್ನ ಹೆಂಡತಿಗೆ ಹೇಳಿದೆ. ಅವಾಗ ನನ್ನ ಹೆಂಡತಿ ಏನು ಕೇಳಿಲ್ಲ, ಹೋಗಿ ಬರ್ರಿ ಅಂತ. ಹೋಗಿ ಬರ್ರಿ. ನಾ ಏನಂದೆ ಜಮಖಂಡಿ ಮುದೋಳದೊಳಗ ಏನ್ ಸಿಗುತ್ತೆ ಅನ್ನೋದು ನನ್ನ ಹೆಂಡತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅಲ್ಲ ಅಲ್ಲಿ ಮುದುಳ್ದಾಗ ಏನ್ ಸಿಗುತ್ತೆ ಅದರ ಗೊತ್ತೈತಿಲ್ಲ ಅಂದೆ. ಈಗ ಗೊತ್ತೈತಿ ಹೇಳ್ರಿ ನಾಯಿ ಅಂತ. ಮುದೋಳ್ ನಾಯಿ. ಮತ್ತೆ ನೀನು ಎಲ್ಲಾ ಕಡೆ ಹೋದ್ರಿ ಏನಾರ ಕೇಳಾಕಿ, ಮತ್ತೆ ಮುದುಳ್ ಕೊಂಟಿನಿ ನಾಯಿ ಸಿಗ್ತಾವಂತ ಗೊತ್ತೈತಿ ಕೇಳಿಲ್ಲಲ್ಲ ಅಂದೆ. ಮನ್ಯಾಗ ನೀವ್ ಇದ್ರಲ್ರಿ ಮತ್ತೆ ಹಾಕ್ಬೇಕು ನಾಯಿ. ಯಪ್ಪ ನೀನು ಒಂದ್ ದೊಡ್ಡ ನಾಯಿ ಇದ್ದಂಗದಿ, ಇನ್ನೊಂದ್ ನಾಯಿ ತಂದ್ ಜೋಡ್ ಮಾಡವನ. ಅದಕ್ಕೆ ಹೆಣ್ಮಕ್ಳು ಬಾಯಾಗ ಮಾಚಿಕ್ರಿ ಏನೆಲ್ಲ ನಾವು ತಕ್ಕ. ಹೌದೌದ್ರಿಪ್ಪ. ಆ ನಾಯಿ ಕತಿ ಹಂಗ ಮುಗಿಲಿಲ್ರಿ ಅದು. ನಾವೇನ್ ಕಾರ್ಯಕ್ರಮಕ್ಕೆ ಹೋಗಿದ್ವಲ್ಲ, ಅವ್ರು ಕರೆಸಿದಾರ ನಮ್ಮನ್ನ ನಾಷ್ಟ ಮಾಡಕಂತ ಮನಿಗ್ ಕರ್ಕೊಂಡು ಹೋಗಕ್ ಒಂದು ಹುಡುಗನ ಕಳಿಸಿದ್ರು ನಮ್ಮನ್ನ. ಗಾಡಿ ಒಳಗ್ ಹೋಗಿದ್ದಿಲ್ಲ, ನಮ್ಮನ್ನೆಲ್ಲ ಗಾಡಿ ತರಬಿ ಒಳಗ್ ಅವ್ರ ಮನಿಗ್ ಕರ್ಕೊಂಡು ಹೊಂಟಿದ್ದ. ದಾರ್ಯಾಗ ನಮ್ಮನ್ನ ನೋಡಿ ನಾಯಿ ಬೊಗಳಕತ್ತಿದ್ವು ಅಲ್ಲಿ.
ನಾನಂದ ಎಲ್ಲೋ ತಮ್ಮ ಎಷ್ಟು ಓದಿರ್ತಾವಲ್ಲ ನಾಯಿ ನಿಮ್ಮ ಊರಾಗ ಅಂದೆ. ಹಾ ಸರ್ ಅವು ನಾಯಿ ಅಂದ್ಮೇಲೆ ಓದಿರೋದ ನೀವು ಸುಮ್ ಬರ್ರಿ ಅಂದವ. ಸುಮ್ಮ ನಾಯಿ ಅಂದ ಬಳಕ ಓದಿರ್ತಾವು, ನೀವು ಸುಮ್ ಬರ್ರಿ. ಆದ್ರೂ ಬಾಳ ಓದರಕತ್ತು, ಅಲ್ಲೋ ಬಾಳ ಓದಿರ್ತಾವಲ್ಲ ಕಡಿತವನ ಯಾಕೆ ಓದಿರ್ತಾವ ಅಂದೆ. ಸರ ಅವ್ ನಾಯಿ ನಿಮ್ಮನ್ನ ನೋಡಿ ಓದರಕತ್ತಿಲ್ರಿ, ನಮ್ಮೂರ್ ನಾಯಿಗೆ ಬೇರೆ ಊರ್ ನಾಯಿ ಕಂಡ್ರೆ ಆಗಿ ಬರುದಿಲ್ರಿ, ಅದಕ್ಕೆ ಓದರಕತ್ತೇವ ಅಂದವ. ಅಯ್ಯೋ ನೀವ ನಾಯಿ ಅನಿಶಗಳು ನಮಗ್ ಬೇಕಾಗಿತ್ತು. ಹೌದಾ? ಆಯ್ತಂತ ಹೋದ್ವಿ, ಹೋಗಿ ಇಲ್ಲೇ ಅಧ್ಯಕ್ಷರ ಮನೆಗೆ ಹೋದ್ವಿ. ಅಲ್ಲಿ ಹೋಗಿಂದ ನಾಷ್ಟ ಮಾಡಿದ್ರು ಅವ್ರ ಮನ್ಯಾಗ. ಹಾ ಎಲ್ಲರಿಗೂ ಟಿಫನ್ ಹಾಕಿ ಕೊಟ್ರು, ಟಿಫನ್ ಮಾಡ್ಕೊಂಡ್ ಕೂತಿದ್ವಿ. ಉಪ್ಪಿಟ್ಟು ಅವಲಕ್ಕಿ 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 ಮಾಡಿದ್ರನ? ಅವ್ರ ಮನ್ಯಾಗ ಒಂದು ನಾಯಿ ಸಾಕಿದ್ರು ಅವ್ರು. ಹಾ ನಮ್ಮನ್ ನೋಡಿ ಅದು ಓದರಕತ್ತೆ ಅವ್ರ ಮನ್ಯಾಗ. ಅಲ್ಲಿ ಇವನ ನೀನ್ ನೋಡಿದ್ರ ನಾಯಿ ಓದಿರ್ತಾವನ? ಹಂಗಾಗೈತಿ ಅದ ಅವತ್ಲಿದ್ದ. ನಾಷ್ಟ ಮಾಡೋ ಓದಕತ್ತಿ. ನಾನಂದೆ ಅಲ್ರಿ ಅಧ್ಯಕ್ಷರ ಅದಕ್ಕೊಂದ್ ಸ್ವಲ್ಪ ಏನಾರು ಹಾಕ್ರಿ, ಹಸಿ ಹೋಗಿತ್ತ ನನ್ನ ನಾಯಿಗೆ ಅಂದೆ. ಏ ತಮ್ಮ ಅದೆಲ್ಲ ತಿಂದೈತಿ, ಈಗ ನೀವು ತಿನ್ರಿ ಅಂದ್ರ ಅವ್ರು. ಅದೆಲ್ಲ ತಿನ್ನೈತಿ, ಸುಮ್ ತಿನ್ರಿ ನೀವು. ಆಯ್ತಂತ ತಿನ್ನಕತ್ತಿ, ಮತ್ತೆ ಓದರಕತ್ತೆ ಅದ. ಸೇಮ್ ಹಿಂಗ ಓದಿರ್ತಾರೆ. ನಾ ಅಂದೆ ಅಲ್ರಿ ಅದಕ್ಕೊಂದ್ ಸ್ವಲ್ಪ ಏನಾರು ಹಾಕ್ರಿ ಅಂದೆ. ತಮ್ಮ ಅದು ನಾಯಿ ನಿಮ್ಮನ್ನ ನೋಡಿ ಓದರಕತ್ತಿಲ್ಲ, ನೀವೇನ್ ತಿನ್ನಕತ್ತಿರಲ್ಲ ಅವಲಕ್ಕಿ, ನಿಮ್ ಕೈಯ ಪ್ಲೇಟ್ ಅದಾವಲ್ಲ, ಪ್ಲೇಟ್ ನಾಯಿದದ, ಅದಕ್ಕೆ ಓದರಕತ್ತೈತಿ ನಾಯಿ ಅಂದ. ತೊಳೆದಿದ್ರು ಇಲ್ಲೋ ಮರಯ್ಯ. ಅದು ಅವ್ರಿಗೆ ಗೊತ್ತ. ಅದಕ್ಕ ಕಲಾವಿದರ ಬದುಕು ಎಲ್ಲಿ ಹೆಂಗಿರ್ತಂತ ಗೊತ್ತಿರಂಗಿಲ್ಲ. ಹೌದ್ರಿಪ್ಪ. ಈ ದಿನನಿತ್ಯ ಜೀವನದೊಳಗೆ ಸಾಕಷ್ಟು ಘಟನೆಗಳನ್ನ ನಾವು ನೋಡ್ತೀವಿ. ಅದರಾಗ ವಿಶೇಷ ಅಂದ್ರೆ ಹೆಣ್ಮಕ್ಳ ಮಾತುಗಳು ಬಾಳ. ಹೆಂಗ ಮಾತು ಏನಾರ ಒಂದು ಕೆಲಸ ಇತ್ತಂದ್ರ 10 ಮಾತಾಡ್ತಾರ. ಬಾಳ ಜನ ಇದ್ರು ಪಾಪ, ತಂಡಿ ಐತೆ ಅಂತ ಎದ್ದು ಹೋಗ್ಯಾರ. ಈ ಊರಲ್ಲ ನಮ್ಮ ಊರ್ ಕಡೆ ಮತ್ತೆ ಎಲ್ಲಮ್ಮನ ನೃತ್ಯವನ್ನು ನೋಡ್ಬೇಕಂತ ಗಟ್ಟಿಯಾಗಿ ಕುಂತಾರ ಅವರು. ಹೌದಾ? ನಮ್ಮೂರ್ ಕಡೆ ಬಾಳ ಮಾತಾಡ್ತಾರ ಹೆಣ್ಮಕ್ಳು. ಹೆಂಗ? ಒಬ್ಬ ಹೆಣ್ಮಕ್ಳಿಗೆ ತಲೆನೋವು ಬಂದಿತ್ತು. ಹೌದ? ತಲೆನೋವು ಬಂದಿತ್ತು, ಚಾ ಕಾಯಿಸ್ಕೊಂಡು ಕುಡಿಬೇಕಂದು ಹಾಲು ಇದ್ದಿಲ್ಲ ಮನ್ಯಾಗ. ಅವಾಗ ಪಕ್ಕದ ಮನೆಗೆ ಹೋಗಿ ಹಾಲು ಸುಂಬರಕ್ ಹೋಗ್ತಾಳ. ಆ ಹೆಣ್ಮಗಳು ಹಂಗ ಹಾಲು ಕೊಡಂಗಿಲ್ಲ. ಯಾಕ ಅವ್ ಇಷ್ಟತ್ನಾಗ ಯಾಕೆ ಹಾಲು, ಯಾ ಬೀಗರು ಬಂದಾರ ಅಂತ ಎಲ್ಲಾ ಚೌಕಾಶಿ ಮಾಡ್ತಾರೆ. ಎದಕ್ ಬಂದಾರ? ಎಲ್ಲಾ ಚೌಕಾಶಿ ಬೇಕು ಅವ್ರಿಗೆ. ಹೌದ? ಅವಾಗ ಆ ಹೆಣ್ಮಗಳು ಅಂದಿಲ್ಲವ, ತಲೆನೋವು ಬಂದೈತಿ, ಬೆಳಿಗ್ಗಿಂದ ಅನಾಸಿನ್ ತಗೊಂಡೆ, ನವಾರ್ಜಿನ್ ತಗೊಂಡೆ, ಜಂಡು ಬಾಂಬ್ ಹಚ್ಚಿದೆ, ತಲೆ ಕೆಟ್ಟ ಒಂದು ಆಟ ಬಾಂಬ್ ಹಚ್ಚಿ ನನ್ನ ತೆಲ್ಲು ಹೋಗಿಲ್ಲ ಅಂದಕ್ಕೆ. ಅಲ್ಲಿ ಬೇ ಒಂದು ಸಣ್ಣ ತೆಲ್ಲುಗೆ ಇಷ್ಟೆಲ್ಲ ಮಾಡ್ತೇನೆ ಕೆಲಸ ಅಂದ. ಮತ್ ನೀ ಏನ್ ಮಾಡ್ತಿ? ಮತ್ತೆ ನೀ ಏನ್ ಮಾಡ್ತಿ ಅಂತ ಕೇಳಿಲ್ಲ. ನನಗ್ ತೆಲ್ಲು ಬಂದ್ರೆ ಬಾಳ ಸರಳ ಐತಿ ನನಗೆ ಕೆಲಸ. ಏನ್ ಮಾಡಕ್ ಹಂಗ್ರ ನೀನು? ನನಗ್ ತೆಲ್ಲು ಬಂತಂದ್ರ ನಮ್ಮ ಯಜಮಾನ್ರು ಬಂದ ತಕ್ಷಣ ಅವ್ರ ತೊಡಿ ಮೇ ಮಲ್ಕೊಂತೀನಿ, ಅವ್ರ ಹಂಗ ಹಣಿ ಸಾವಿರ ನನ್ನ ತೆಲ್ಲು ಮಾಯ ಆಗತ್ತ ಅಂದಕ್ಕೆ. ಯಪ್ಪ ಗೋಳೆ, ಹಣಿ ಕೈ ಎಡ್ಸೋದ್ರಾಗ ಎಷ್ಟು ಸುಖ ಐತಿ ಅಂತ ಮಾಡಿ ನೀನು. ರೊಕ್ಕಿಲ್ಲದ ಔಷಧ ಇದೆ. ಇದನ್ನ ಮೊದಲ ಹೇಳ್ಬಾರ್ದ ನಂದ ಹೆಣ್ಮಗಳು. ಆಯ್ತು ಹಾಲು ಕೊಡು, ನಾನು ಮನೆಗೆ ಹೋಗಿ ಚಾ ಕಾಸ್ಕೊಂಡ್ ಕುಡಿತೀನಿ. ಹೌದಾ? ನಿಮ್ ಯಜಮಾನ್ರು ಬಂದ ತಕ್ಷಣ ಹೇಳಿ ಕಳ್ಸು, ನಾನು ಬಂದು ಅವ್ರ ತೊಡಿ ಮೇ ಮುಕ್ಕೊಂತೀನಿ. ಇದು ಬೆಂಕಿ ಹತ್ತುದಿದು. ಜಗಳ ಕೊಡ್ಲಿ ಹರಿಯಾಡ್ತಾವು. ಅದಕ್ಕೆ ಮಾತಿನೊಳಗೆ ವ್ಯತ್ಯಾಸ ಆದ್ರೆ ಏನೆಲ್ಲ ಸಮಸ್ಯೆಗಳಾಕ್ಕವಂತ. ಹೌದು ಹೌದು. ಮನುಷ್ಯ ದೇಶ ಸುತ್ತಬೇಕಂತ ಕೋಶ ಓದ್ಬೇಕಂತ. ಹೌದು. ಅಂದ್ರೆ ಭಾಷೆ ಬರ್ಬೇಕು. ಭಾಷೆ ಬಂದ್ರೆ ನಾವ್ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು. ಭಾಷೆ ಬರ್ಲಿಲ್ಲ ಅಂದ್ರ ಹೊರಗೆ ಅಡ್ಡಾಡಕ್ ಆಗುದು. ಏನಾಗತ್ರಿಪ್ಪ? ಅಲ್ರಿ ಅವ್ರು ರೆಡಿ ಡ್ರೆಸ್ ಮಾಡ್ಕೊಳಕತ್ತಾರ. ಒಂದ್ 5 ನಿಮಿಷ ಡ್ರೆಸ್ ಮಾಡ್ಕೊಂಡ್ ಬರ್ತಾರ. ದೇಶ ಸುತ್ತಬೇಕು, ಕೋಶ ಓದ್ಬೇಕಂತ ಹೇಳ್ಯಾರ ಹಿರಿಯರು. ಭಾಷೆ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳ್ತೀನಿ ನಿಮಗೆ. ಏನ್ರಿಪ್ಪ? ಒಂದು 3 ಜನ ಕರ್ನಾಟಕದ ಮಹಿಳೆಯರು ತಿರುಪತಿ ನೋಡಕ್ ಹೋಗಿದ್ರು. ಬೇರೆ ಬೇರೆ ಊರಿನಿಂದ ಹೋಗಿದ್ರು ಅವರು. ಅಲ್ಲೇ ತಿರುಪತಿ ದರ್ಶನ ತಗೊಂಡು ವಾಪಸ್ ಬರುವಾಗ ತೆಲಿಮಂಡಿ ಕೊಟ್ಟಿದ್ರು. 3 ತೆಲಿಮಂಡಿ ಕೊಟ್ಟು ಬರ್ಬೇಕಾದ್ರೆ ಒಬ್ರಿಗೊಬ್ರು ಪರಿಚಯ ಆದ್ರು. ಟ್ರೈನಿನ ಬೋಗಿ ಒಳಗೆ ಕುತ್ಕೊಂಡ್ರು 3. ಇವ್ರು ಕೆಳಗೆ ಕುಂತಿದ್ರು, ಮ್ಯಾಲೆ ಒಬ್ಬಕ್ಕೆ ಆಂಧ್ರದ ಮಹಿಳೆ ಮಲ್ಕೊಂಡಿದ್ರು. ಇವ್ರಿಗೆ ತೆಲುಗು ಬರಂಗಿಲ್ಲ, ಮ್ಯಾಲೆ ಮಲ್ಕೊಂಡಂತ ಆಂಧ್ರದ ಮಹಿಳೆಗೆ ಕನ್ನಡ ಬರಂಗಿಲ್ಲ. ಹೌದು. ಇವ್ರು 3 ತಲೆ ಬೋಳ್ಸ್ಕೊಂಡು ಕೆಳಗೆ ಕೂತಿದ್ರಲ್ಲ, ಬೇರೆ ಬರೋ ಊರವ್ರು ಪರಿಚಯ ಆದ್ರು. ಟ್ರೈನ್ ಬಿಡ್ತು. ಟ್ರೈನ್ ಬಿಟ್ಟು ಮುಂದೆ ಬಳ್ಳಾರಿ ಸ್ಟೇಷನ್ಗೆ ಬಂದ ತಕ್ಷಣ ಮ್ಯಾಲೆ ಕುಂತಂತ ಆಂಧ್ರದ ಮಹಿಳೆ ಎದ್ದು ಕಾಟ, ಇವ್ರೇನ್ 3 ತಲೆಮಂಡಿ ಬೋಳ್ಸ್ಕೊಂಡು ಕೂತಿದ್ರಲ್ಲ,